ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಇವತ್ತು ನಾವು ಸೈನ್ಸ್ ದ 2ನೇ ಕ್ಲಾಸ್ ಅನ್ನ ನಿಮ್ ಜೊತೆಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಬಂದೇವಿ. ಈ ಒಂದು ಟೋಟಲ್ ಕ್ಲಾಸಸ್ಗಳು ನಿಮ್ಮ RRB ಗ್ರೂಪ್ ಡಿ ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತಹ ಎಲ್ಲ ಕ್ವಶನ್ಸ್ ಗಳನ್ನ ನಾವು ಪ್ರೀವಿಯಸ್ ಇಯರ್ ಕ್ವಶನ್ 5 ವರ್ಷಗಳ ಹಿಂದೆ ಕೇಳುವಂತಹ ಎಲ್ಲ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಕತ್ತೇವಿ. ನಿಮಗೆ ಈ ಕ್ಲಾಸಸ್ಗಳು 100% ಯೂಸ್ಫುಲ್ ಆಗಿ ಆಗ್ತವೆ. ಇದೇ ರೀತಿ ಇರುವಂತಹ ಪ್ಯಾಟರ್ನ್ ದಲ್ಲಿ ಕ್ವಶನ್ಸ್ ಗಳು ಬರ್ತವೆ. ಆಮೇಲೆ ಈ ಕ್ಲಾಸಸ್ ಗಳನ್ನ ನೋಡ್ಕೊಂಡು ನೀವು ನಿಮ್ಮ ತಯಾರಿಯನ್ನ ಒಳ್ಳೆಯ ರೀತಿಯಿಂದ ನಡೆಸಬಹುದು. ಇದು ಟೋಟಲ್ ಆಗಿ ಪ್ರೀವಿಯಸ್ ಇಯರ್ ದಲ್ಲಿ ಕೇಳಿರುವಂತಹ ಎಲ್ಲ ಕ್ವಶನ್ಸ್ ಗಳು ಹೇಳ್ತಾ ಇದ್ದೇವೆ ನಾವು ಇಲ್ಲಿ. ಇದು ಇವತ್ತಿನ ಕ್ಲಾಸ್ 2 ಆಗಿದೆ. ಓಕೆ, ಮತ್ತೆ ಏನಾದ್ರೂ ನಿಮ್ಗೆ ಈ ಒಂದು ಗ್ರೂಪ್ ಡಿ ಎಕ್ಸಾಮ್ ಗೆ ರಿಲೇಟೆಡ್ ಆಗಿರುವಂತ ಏನಾದ್ರು ಪ್ರಾಬ್ಲಮ್ಸ್ ಗಳು ಅಥವಾ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ನನಗೆ ವಾಟ್ಸ್ಆಪ್ ಮಾಡಬಹುದು. 8861927838 ನಂಬರ್ಗೆ ವಾಟ್ಸ್ಆಪ್ ಅನ್ನ ಮಾಡ್ರಿ. ನಾನ್ ನಿಮ್ಗೆ ಸೊಲ್ಯೂಷನ್ ಇರ್ತಕ್ಕಂಥದ್ದು ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ RRB ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರಿಯನ್ನು ನಡೆಸುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಒಂದು ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಕಂಪ್ಲೀಟ್ ಅಂದ್ರ ಇದ್ರ ಅರ್ಥ ಏನು ಅಂತಂದ್ರ ಎಲ್ಲ ವಿಷಯಗಳ ಒಳಗೊಂಡಿರ್ತೈತಿ. ಆಮೇಲೆ ನಿಮ್ಗೆ ಬೇರೆ ಬುಕ್ಸ್ ಆಗಿರ್ಬಹುದು, ಬೇರೆ ಕ್ಲಾಸಸ್ ಆಗಿರುವಂತದ್ದು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಇವು ಕ್ಲಾಸಸ್ಗಳು PDF ನೋಟ್ಸ್ ಗಳನ್ನ ಓದ್ಕೊಂಡ್ರೆ ಸಾಕು, ನಿಮ್ಮ ಎಕ್ಸಾಮ್ ಇರ್ತಕ್ಕಂಥದ್ದು 100% ಕ್ಲಿಯರ್ ಆಗಿ ಆಗುತ್ತೆ. ಈ ಒಂದು ಕೋರ್ಸ್ ದಲ್ಲಿ ನಿಮ್ಗೆ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾ ಇದಾವೆ. ಇದರಲ್ಲಿ ನಿಮ್ಗ GK, ಮ್ಯಾಥ್ಸ್, ರೀಸನಿಂಗ್ ಮತ್ತು ಸೈನ್ಸ್ ಈ 4 ವಿಷಯಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. PDF ನೋಟ್ಸ್ ಇರ್ತೈತಿ. ಮಾಕ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ ನಾವು. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲನೂ ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಆಫರ್ ಫೀಸ್ ದಲ್ಲಿ ಈ ಒಂದು ಪ್ಯಾಕೇಜ್ ನಿಮ್ಗೆ ಓನ್ಲಿ 1500 rupees ದಲ್ಲಿ ಸಿಗ್ತಾ ಇದೆ. ಬೇಗನೆ ಇರುವಂತದ್ದು ನೀವು ಈ ಕ್ಲಾಸಸ್ ಗಳನ್ನ ಪರ್ಚೇಸ್ ಮಾಡ್ಕೋಬಹುದು. ಈ ಒಂದು ಕ್ಲಾಸಸ್ ಗಳು ಇರ್ತಕ್ಕಂಥದ್ದು 40 days ಒಳಗಡೆನೆ ನೀವು ಎಲ್ಲ ಸಿಲೆಬಸ್ ಇರುವಂತದ್ದು ಕಂಪ್ಲೀಟ್ ಮಾಡಬಹುದು. ಆ ರೀತಿ ನಾವು ಅವುಗಳನ್ನ ಸೆಟ್ ಮಾಡೇವಿ, ಫ್ರೇಮ್ ಮಾಡೇವಿ. 40 ದಿನಗಳ ಒಳಗಡೆನೆ ನಿಮ್ಮ ಸಿಲೆಬಸ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ. ನೀವು ಈ ಕ್ಲಾಸಸ್ ಗಳನ್ನ ಎಲ್ಲವುಗಳನ್ನ 40 ದಿವಸದ ಒಳಗಡೆ ಮುಗಿಸಬಹುದು. ಈ ಒಂದು ಬ್ಯಾಚ್ ಗೆ ಸೇರ್ಕೋಬೇಕು ಅಂತಂದ್ರೆ ಅಥವಾ ಈ ಒಂದು ಪ್ಯಾಕೇಜ್ ಖರೀದಿ ಮಾಡಬೇಕು ಅಂತಂದ್ರೆ ಈ ನಂಬರ್ಗೆ ನಮಗೆ ವಾಟ್ಸ್ಆಪ್ ಅನ್ನ ಮಾಡ್ಬೇಕಾಗುತ್ತೆ. ನೀವು 8861927838 ನಂಬರ್ಗೆ ನಮಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡ್ರಿ. ಗ್ರೂಪ್ ಡಿ 2025 ಅಂತ ಹೇಳಿ ನಮಗೆ ಮೆಸೇಜ್ ಮಾಡಿರ ಅಂತಂದ್ರ ಆ ನಂಬರ್ಗೆ ನಿಮಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ. ಈ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು 1500 rupees ಅನ್ನ ಪೇ ಮಾಡಿ ಒಂದು ಸ್ಕ್ರೀನ್ ಶಾಟ್ ಅನ್ನ ನಮ್ಗ ಇದ ನಂಬರ್ಗೆ ಕಳಿಸಿದ್ರ ಅಂತಂದ್ರ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ಗಳು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವು ಕಳಿಸ್ತೇವೆ. ವಾಟ್ಸ್ಆಪ್ ನಂಬರ್ಗೆ ಎಲ್ಲಾ ಕ್ಲಾಸಸ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಹಂಗ ಹಿಂಗ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಈ ಕ್ಲಾಸಸ್ ಗಳು ಹೇಗಿರ್ತಾವು ಅಂತಂದ್ರೆ, ಈಗ ಉದಾಹರಣೆಗೆ ನಿಮ್ಗೆ ಒಂದು ಹೇಳ್ತಾ ಇದ್ದೇನೆ ನಾನಿಲ್ಲಿ. ಸೈನ್ಸ್ ಇದೆ ಅಂತ ಹೇಳಿ ತಿಳ್ಕೊರಿ. ಸೈನ್ಸ್ ಒಂದು ಟೋಟಲ್ ಆಗಿ ಒಂದು ಮೆಸೇಜ್ ಇರ್ತೈತಿ. ಈ ರೀತಿ ನಿಮ್ಗೆ ವಾಟ್ಸ್ಆಪ್ ದಲ್ಲಿ ಕಳಿಸಿರ್ತೇವಿ. ಇದರಲ್ಲಿ ಕ್ಲಾಸ್ 1 ಅಂತ ಇರ್ತೈತಿ. ಇದ್ರ ಕೆಳಗಡೆ ಒಂದು ಲಿಂಕ್ ಇರ್ತಾ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಅಂತಂದ್ರ 1ನೇ ಕ್ಲಾಸ್ ಸೈನ್ಸ್ ಅದು ಓಪನ್ ಆಗ್ತೈತಿ. ಅದೇ ರೀತಿ ಕ್ಲಾಸ್ 2 ಅಂತ ಇರ್ತೈತಿ. ಅದ್ರ ಕೆಳಗಡೆ ಒಂದು ಲಿಂಕ್ ಇರ್ತಾ ಇದೆ. ಈ ರೀತಿ ಎಲ್ಲಾ ಕ್ಲಾಸಸ್ ಗಳು ಇರ್ತಾವೆ, ಲಿಂಕ್ ಗಳು ಇರ್ತವೆ. ಎಲ್ಲಾ ಕ್ಲಾಸಸ್ ಗಳು ಎಲ್ಲಿ ಓಪನ್ ಆಗ್ತಾವು ಅಂತಂದ್ರೆ ನಿಮ್ಮ ಯೂಟ್ಯೂಬ್ ಒಳಗನ ಓಪನ್ ಆಗ್ತಾವು. ಬಟ್ ಎಲ್ಲಾ ಕ್ಲಾಸಸ್ ಗಳು ಲಾಕ್ ಇರೋದರಿಂದ ಯಾರಿಗೆ ಬೇರೆದವರಿಗೆ ಯಾರಿಗೂ ಕೂಡ ಅವುಗಳು ಓಪನ್ ಆಗಂಗಿಲ್ಲ. ನಿಮಗ್ ಮಾತ್ರ ಏನಾಗ್ತಾವು, ಎಲ್ಲಾ ಕ್ಲಾಸಸ್ ಇರ್ತಕ್ಕಂಥದ್ದು ಓಪನ್ ಆಗ್ತವೆ. ಈ ರೀತಿ GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಎಲ್ಲ ಸಬ್ಜೆಕ್ಟ್ ಗಳ ಕ್ಲಾಸಸ್ ಇದಾವು. ಬೇಗನೆ ಈ ಒಂದು ಬ್ಯಾಚ್ ಗೆ ಸೇರ್ಕೊಂಡು ನಿಮ್ಮ ತಯಾರಿಯನ್ನ ಒಳ್ಳೆ ರೀತಿಯಿಂದ ನಡೆಸ್ರಿ. ಆಮೇಲೆ ನಿಮ್ಮ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಕೊಡ್ರಿ. ಓಕೆ, ಮಿನಿಮಮ್ ಇರ್ತಕ್ಕಂಥದ್ದು ಈಗ ನೀವು 2 ತಿಂಗಳದ ಹೊರಗಡೆ ಗ್ರೂಪ್ ಡಿ ಎಕ್ಸಾಮ್ಗೆ ದಿನನಿತ್ಯ 2 ತಿಂಗಳು 10 ಗಂಟೆ ನೀವು ಸ್ಟಡಿ ಮಾಡಿದ್ರೆ ಮಾತ್ರ ನಿಮ್ಮ ಎಕ್ಸಾಮ್ ಇರ್ತಕ್ಕಂಥದ್ದು ಕ್ಲಿಯರ್ ಆಗ್ತೈತಿ. ಇಲ್ಲ ಅಂತಂದ್ರೆ ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ. ಓಕೆ, 10 ಗಂಟೆ ನೀವು ಡೈಲಿ ಸ್ಟಡಿ ಇರ್ತಕ್ಕಂಥದ್ದು ಮಾಡ್ಲೇಬೇಕಾಗುತ್ತೆ. ಈಗಾಗಲೇ ನಾವು ನಿನ್ನೆ ಅಂದ್ರೆ ಕ್ಲಾಸ್ 1ರಲ್ಲಿ ಒಂದು 19 ಕ್ವಶನ್ಸ್ ಗಳನ್ನ ನಾವು ಸ್ಟಡಿ ಮಾಡಿದ್ವಿ. 19 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ವಿ. 20ನೇ ಕ್ವಶನ್ ನಿಮ್ಗೆ ಹೇಳಿದ್ದೆ ನಾನು. ಅದನ್ನ ನೀವೇ ಏನ್ ಮಾಡ್ರಿ, ಬಿಡಿಸ್ರಿ ಅಂತ ಹೇಳಿ ಈ ಒಂದು ಪ್ರಶ್ನೆ ಇತ್ತು. ಈ ಪ್ರಶ್ನೆಗೆ ಎಷ್ಟು ಜನ ಕಮೆಂಟ್ ಮಾಡ್ಯಾರಿ? ಕೆಲವೊಂದಿಷ್ಟು ಜನ ಮಾಡ್ಯಾರಿ, ಬಹಳಷ್ಟು ಜನ ಕಮೆಂಟ್ ಅನ್ನ ಮಾಡಿಲ್ಲ. ಹಾಗಾಗಿ ನೀವು ಇರ್ತಕ್ಕಂಥದ್ದು ನಾವು ಕೊಟ್ಟಿರುವಂತ ಕ್ವಶನ್ಸ್ ಗಳಿಗೆ ಕಮೆಂಟ್ ಮಾಡ್ರಿ, ಬಿಡಿಸ್ಲಿಕ್ಕೆ ಟ್ರೈ ಮಾಡ್ರಿ. ಓಕೆ, ನೋಡ್ರಿ ಇಲ್ಲಿ ಪ್ರಶ್ನೆ ಏನಿದೆ ಅಂತಂದ್ರೆ 20ನೇ ಪ್ರಶ್ನೆ, ಇದು ನಿನ್ನೆಯ ಪ್ರಶ್ನೆ ಇದೆ. ಕಾರಿನ ಹಿಂಬದಿಯ ಕನ್ನಡಿಯಾಗಿ
ಬಳಸುವ ಪೀನ್ ಕನ್ನಡಿಯನ್ನು ಅಂದ್ರೆ ಪೀನ್ ಮಸೂರವನ್ನು ನಾಭಿ ದೂರ 2 ಮೀಟರ್ ಇದೆ. ಆಮೇಲೆ ಬಸ್ ಕನ್ನಡಿಯಿಂದ 3 ಮೀಟರ್ ದೂರದಲ್ಲಿದೆ. ಅದರ ಪ್ರತಿಬಿಂಬ ಎಲ್ಲಿ ರೂಪುಗೊಳ್ತೈತಿ ಅನ್ನೋದನ್ನ ಇಲ್ಲಿ ನಮ್ಗೆ ಹೇಳಬೇಕಾಗಿದೆ. ಸೊ ಈ ರೀತಿ ಇರುವಂತಹ ಕ್ವಶನ್ಸ್ ಗಳನ್ನ ನಾವು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಈ ಒಂದು ಪ್ರಶ್ನೆಯಲ್ಲಿ ನಾವು ಏನ್ ಮಾಡೋಣ ನೋಡೋಣ. ಸೊ ಇಲ್ಲಿ ನೋಡ್ರಿ, ಇದು ಏನು ಅಂತಂದ್ರೆ ಒಂದು ಪೀನ್ ಮಸೂರ ಇದೆ. ಸೊ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಇದು ಒಂದು ಸೆಂಟ್ರಲ್ ಲೈನ್ ಅಂತ ಹೇಳಿ ನಾವು ಇದನ್ನ ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಸೊ ಈಗ ಇಲ್ಲಿ ಒಂದು ಬಸ್ ಇದೆ, ಹೌದಾ? ಇಲ್ಲಿ ಒಂದು ಬಸ್ ಇದೆ. ಇದು ಏನು ಅಂತಂದ್ರೆ ಎಷ್ಟು ಮೀಟರ್ ದೂರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ 3 ಮೀಟರ್, ಹೌದಾ? 3 ಮೀಟರ್ ದೂರದಲ್ಲಿದೆ. ಸೊ ಇದು ಎಷ್ಟು ಮೀಟರ್ ಇದೆ? 3 ಮೀಟರ್ ಇರ್ತಕ್ಕಂಥದ್ದು ಇಲ್ಲಿ ದೂರ ಇದೆ. ಆಮೇಲೆ ಇಲ್ಲಿ 2 ಮೀಟರ್ ಇರ್ತಕ್ಕಂಥದ್ದು ನಾಭಿಯ ದೂರ ಇರ್ತಕ್ಕಂಥದ್ದು ಇಲ್ಲಿ ನಮ್ಗೆ ಕೊಟ್ಟಾರೆ, ಅಂದ್ರೆ ಫೋಕಲ್ ಲೆಂತ್ ಇರ್ತಕ್ಕಂಥದ್ದು ಕೊಟ್ಟಾರೆ. ಫೋಕಲ್ ಲೆಂತ್ ಎಷ್ಟಿದೆ? ಇಲ್ಲಿ 2 ಮೀಟರ್ ಇದೆ. ಆಮೇಲೆ ಇಲ್ಲಿ ದೂರ ಏನಿದೆಯಲ್ಲ, ಈ ದೂರವನ್ನ ನಾವು ಏನ್ ಮಾಡ್ತೀವಿ? ಯು ದಿಂದ ಗುರುತಿಸ್ತೇವೆ, ಹೌದಾ? ಇದು ಯಾವಾಗಲೂ ಕೂಡ ಮೈನಸ್ ದಲ್ಲಿ ಇರ್ತೈತಿ. -3 ಮೀಟರ್ ದೂರದಲ್ಲಿ ಒಂದು ಬಸ್ ಇರ್ತಕ್ಕಂಥದ್ದು ಇಲ್ಲಿ ಇದೆ. ಈಗ ಇಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ? ಇಲ್ಲಿ ಪ್ರತಿಬಿಂಬ ಎಲ್ಲಿ ಮೂಡ್ತೈತಿ, ಇದೇನ್ ಬಸ್ ಐತಿ, ಇದರ ಪ್ರತಿಬಿಂಬ ಎಲ್ಲಿ ಮೂಡ್ತೈತಿ ಅನ್ನೋದನ್ನ ನಾವು ಕಂಡುಹಿಡಬೇಕು. ಪ್ರತಿಬಿಂಬ ಮೂಡೋದಕ್ಕೆ ನಾವು ವಿ ದಿಂದ ಗುರುತಿಸ್ತೇವೆ. ಸೊ ವಿ ಅನ್ನ ನಾವು ಏನ್ ಮಾಡ್ಬೇಕಾಗಿದೆ? ಇಲ್ಲಿ ಕಂಡುಹಿಡಿಬೇಕಾಗಿದೆ. ಸೊ ಈಗ ಇಲ್ಲಿ ಟೋಟಲ್ ಆಗಿ ನಾವು ಯಾವ ರೀತಿ ಇದನ್ನ ಮಾಡ್ತೇವಿ ಅಂತಂದ್ರೆ, ಇದಕ್ಕೆ ಸೂತ್ರ ಏನೈತಿ ಇಲ್ಲಿ? 1/f is equal to 1/u ಪ್ಲಸ್ 1/v ಅಂತ ಹೇಳಿ ಈ ಸೂತ್ರವನ್ನ ಹಚ್ಚಿ ನಾವು ವಿ ಯ ಬೆಲೆಯನ್ನ ನಾವಿಲ್ಲಿ ಕಂಡುಹಿಡ್ಕೋತೇವೆ. ಈಗ ಈ ಬೆಲೆಗಳನ್ನ ಇದ್ರೊಳಗೆ ಇಡ್ರಿ, ಆಮೇಲೆ ಲೆಕ್ಕವನ್ನ ಸಾಲ್ವ್ ಮಾಡ್ರಿ. ಸೊ ಇಲ್ಲಿ 1/f, ಎಫ್ ದ ಬೆಲೆ 2 ಇದೆ. ಆಮೇಲೆ ಇಲ್ಲಿ 1/u, ಯು -3 ಇರೋದ್ರಿಂದ -1/3 ಇದೆ, ಪ್ಲಸ್ 1/v ಅನ್ನ ನಾವಿಲ್ಲಿ ಕಂಡುಹಿಡಿಬೇಕಾಗಿದೆ. ಈಗ ವಿಡಿಯೋವನ್ನ ಪಾಸ್ ಮಾಡ್ರಿ, ಸಾಲ್ವ್ ಮಾಡ್ರಿ, ನೋಡೋಣ ಯಾವ್ದು ಆನ್ಸರ್ ಇರ್ತಕ್ಕಂಥದ್ದು ಬರ್ತಾ ಇದೆ. ಬೇಗನೆ ಇರ್ತಕ್ಕಂಥದ್ದು ಸಾಲ್ವ್ ಮಾಡ್ಬೇಕು ಎಲ್ಲರೂ ಕೂಡ. ಓಕೆ, ಎಲ್ಲರೂ ಸಾಲ್ವ್ ಮಾಡಿರಿ ಅಂತ ಅನ್ಕೋತೀನಿ. ಈಗ ಇಲ್ಲಿ 1/v is equal to 1/2 ಪ್ಲಸ್ ಇದು -1 ಇದ್ದದ್ದು ಆ ಸೈಡ್ ಹೋತು ಅಂತಂದ್ರೆ ಪ್ಲಸ್ ಆಗ್ತೈತೆ, ಅದ್ರ ಸಲುವಾಗಿ ಪ್ಲಸ್ ಬರ್ದೇನಿ ಇಲ್ಲಿ. ಸೊ ಇವುಗಳ LCM ತಗೊಳ್ರಿ. LCM ಇರ್ತಕ್ಕಂಥದ್ದು 6 ಬರ್ತಾ ಇದೆ ಇಲ್ಲಿ. 2 ಮೂರ್ಲೆ 6, 3 2 ಬರ್ತೈತಿ ಅಂತಂದ್ರೆ 5/6. ಈ ಒಂದನ್ನ ನಾವು ಆಚೆ ಕಡೆ ಕಳಿಸಿದೀವಿ ಅಂತಂದ್ರೆ ಇದು ಉಲ್ಟಾ ಪುಲ್ಟಾ ಆಗ್ತಾವು. ಅಂದ್ರೆ ಎಷ್ಟು ಬಂತು? ಇದು 6/5. ಎಷ್ಟು ಬರ್ತಾ ಇದೆ ಇಲ್ಲಿ? 6 1 6.1 ಉಳಿತೈತಿ. 5 2 10 ಬರ್ತಾ ಇದೆ. ಸೊ ಇಲ್ಲಿ ಎಷ್ಟು ಬಂತು ನೋಡ್ರಿ, ಇಲ್ಲಿ 1.2 ಮೀಟರ್ ಇರ್ತಕ್ಕಂಥದ್ದು ದೂರಿನಲ್ಲಿ ಪ್ರತಿಬಿಂಬ ಇರ್ತಕ್ಕಂಥದ್ದು ಮೂಡ್ತಾ ಇದೆ. ಈಗ ಇಲ್ಲಿ ಆನ್ಸರ್ ಇರ್ತಕ್ಕಂಥದ್ದು ಪ್ಲಸ್ ದಲ್ಲಿ ಬಂದಿರೋದ್ರಿಂದ ಇದು ಇರ್ತಕ್ಕಂಥದ್ದು ಎಲ್ಲಿ ಮೂಡ್ತೈತಿ? ಬಿಹೈಂಡ್ ಮೂಡ್ತೈತಿ, ಅಂತಂದ್ರೆ ಹಿಂದ್ಗಡೆ ಮೂಡ್ತೈತಿ. ಹಿಂದ್ಗಡೆ ಅಂತಂದ್ರೆ ಇದು ಹಿಂದಿನ ಸೈಡ್, ಹಿಂದೆ. ಇದು ಏನು ಅಂತಂದ್ರೆ ಮಿರರ್ ಅದ ಮುಂದಿನ ಸೈಡ್, ಮುಂದೆ. ಸೊ ಇಲ್ಲಿ ಮಿರರ್ ದ ಹಿಂದಿನ ಸೈಡ್ ಇರ್ತಕ್ಕಂಥದ್ದು ಏನಾಗ್ತೈತಿ? ಪ್ಲಸ್ ದಲ್ಲಿ ಇರ್ತಕ್ಕಂಥದ್ದು ಯು. ಆಮೇಲೆ ಇದು ಮೈನಸ್ ದಲ್ಲಿ ಆನ್ಸರ್ ಬಂದಿತ್ತು ಅಂದ್ರೆ ಮುಂದ್ಗಡೆ ಇಮೇಜ್ ಇರ್ತಕ್ಕಂಥದ್ದು, ಪ್ರತಿಬಿಂಬ ಇರ್ತಕ್ಕಂಥದ್ದು ಮೂಡ್ತೈತಿ. ಹಾಗಾದ್ರೆ ಅದಕ್ಕೆ ಆನ್ಸರ್ ಏನಾಗ್ತೈತಿ? ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆ, ಸೊ ಈ ರೀತಿ ನಾವು ಬಿಡಿಸಬಹುದಾಗಿತ್ತು. ಎಷ್ಟು ಜನರ ಒಂದು ಆನ್ಸರ್ ಕರೆಕ್ಟ್ ಆಗಿ ಆಪ್ಷನ್ ನಂಬರ್ ಡಿ ಬಂದಿತ್ತು ಒಂದ್ಸಲ ಕಮೆಂಟ್ ಮೆಸೇಜ್ ಅನ್ನ ನಮ್ಗೆ ಮಾಡ್ರಿ, ನೋಡೋಣ. ಸೊ ಈಗ ನಾವು ನೋಡ್ರಿ, ಇಲ್ಲಿ ಆನ್ಸರ್ ಆಪ್ಷನ್ ನಂಬರ್ ಡಿ ಇದೆ, ರೈಟ್. ಸೊ ಈಗ 2ನೇ ಕ್ಲಾಸ್ ಅನ್ನ ಮುಂದುವರ್ಸೋಣ. 2ನೇ ಕ್ಲಾಸ್ ದಲ್ಲಿನೂ ಕೂಡ ಬಹಳಷ್ಟು ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ತಂದೇನೆ, RRB ದಿಂದ ಕೇಳುವಂತಹ ಪ್ರಶ್ನೆಗಳು. ಆಮೇಲೆ ಕ್ಲಾಸಸ್ ಗೆ ಜಾಯ್ನ್ ಆಗುವವರು ಬೇಗನೆ ಜಾಯ್ನ್ ಆಗ್ರಿ, ಕಂಪ್ಲೀಟ್ ಪ್ಯಾಕೇಜ್ ಸಿಗತೈತಿ, ಆಫರ್ ಫೀಸ್ ಐತಿ, ಬೇಗನೆ ಜಾಯ್ನ್ ಆಗ್ಬಹುದು. ಈಗ ಇಲ್ಲಿ 1ನೇ ಪ್ರಶ್ನೆ ನೋಡ್ರಿ ಇವತ್ತಿಂದು. ದ ಕಲರ್ ಆಫ್ ಏನಿದು CO ಅಂತಂದ್ರೆ ಏನು? ತಾಮ್ರ. ಆಮೇಲೆ ಇಲ್ಲಿ Cl ಅಂದ್ರ ಕ್ಲೋರೈಡ್. ಇದರ ಸೊಲ್ಯೂಷನ್ ಏನಾಗ್ತೈತಿ, ಬಣ್ಣ ಏನಾಗ್ತೈತಿ ಅಂತ ಹೇಳಿ ಕೇಳ್ಯಾರ. ಓಕೆ, ಇದು ಕಾಪರ್ ಕ್ಲೋರೈಡ್ ಇದೆ. ಇದು ಏನ್ ಹೇಳಿದು? ಕಾಪರ್ ಕ್ಲೋರೈಡ್. ಕಾಪರ್ ಕ್ಲೋರೈಡ್ CuCl2. ಸೊ ಇದರ ಒಂದು ಮಿಶ್ರಣ
ಇದರ ಒಂದು ಮಿಶ್ರಣ ಯಾವ ಬಣ್ಣದ್ದಾಗಿರ್ತೈತಿ ಅನ್ನೋದನ್ನ ಇಲ್ಲಿ ನಮಗೆ ಹೇಳಬೇಕಾಗೈತಿ. ಓಕೆ, ಇದರದ ಡೈರೆಕ್ಟ್ ಆಗಿ ನೀವು ನೆನಪಿಟ್ಕೋಬಹುದು. ಕಾಪರ್ ಕ್ಲೋರೈಡ್ ದ ಸೊಲ್ಯೂಷನ್ ಬಣ್ಣ ಯಾವ್ದಾಗಿರ್ತೈತಿ? ಬ್ಲೂ ಗ್ರೀನ್ ಆಗಿರ್ತೈತಿ, ನೀಲಿ ಮತ್ತು ಹಸಿರು ಬಣ್ಣ ಆಗಿರ್ತೈತಿ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್ ಆಗ್ತೈತಿ. ಆಪ್ಷನ್ ನಂಬರ್ ಏನಾಗ್ತೈತಿ? ಇದಕ್ಕೆ ಬಿ ಇರುವಂತದ್ದು ಸರಿಯಾಗಿರುವಂತಹ ಆನ್ಸರ್ ಇದಕ್ಕೆ ಆಗ್ತೈತಿ. ಓಕೆ, ಕಾಪರ್ ಕ್ಲೋರೈಡ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಎರಡನೇ ಪ್ರಶ್ನೆ. ವಿಡಿಯೋವನ್ನ ಪಾಸ್ ಮಾಡ್ರಿ, ಆಮೇಲೆ ಆನ್ಸರ್ ಅನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಐ ಹೋಪ್ ಎಲ್ಲರೂ ಕೂಡ ಕ್ಲಾಸಸ್ ಗಳನ್ನ ಕಂಪ್ಲೀಟ್ ಮಾಡಿರಿ, ನಿಮ್ಮ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿರಿ ಅಂತ ಹೇಳಿ ನಾನು ಅನ್ಕೋತಾ ಇದ್ದೇನೆ. ನೀವು ಕ್ಲಾಸಸ್ ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ಈ ಕ್ವಶನ್ಸ್ ಗಳು ನಿಮ್ಗೆ ಬಿಡಿಸ್ಲಿಕ್ಕೆ ಬರಬೇಕು. ಬೇಗನೆ ವಿಡಿಯೋ ಪಾಸ್ ಮಾಡಿ ನಿಮ್ಮ ಆನ್ಸರ್ ಅನ್ನ ಹೇಳಲಿಕ್ಕೆ ಟ್ರೈ ಮಾಡ್ರಿ. ಓಕೆ, ಸೊ ಏನಿದೆ ನೋಡ್ರಿ ಇಲ್ಲಿ, ಸೋಡಿಯಂ ಕಾರ್ಬೋನೇಟ್ ಇದೆ, Na2CO3. ಸೋಡಿಯಂ ಕಾರ್ಬೋನೇಟ್ ಜೊತೆಗೆ ಹೈಡ್ರೋಕ್ಲೋರಿಕ್ ಆಮ್ಲ HCl. ಇದನ್ನ ನಾವು ಪ್ರತಿಕ್ರಿಯಿಸಿದಾಗ ಯಾವ ಅನಿಲ ಉತ್ಪತ್ತಿ ಆಗ್ತೈತಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಯಾವ ಅನಿಲ ಉತ್ಪತ್ತಿ ಆಗ್ತೈತಿ? ಹೈಡ್ರೋಜನ್ ಇದೆ, ಕ್ಲೋರಿನ್ ಇದೆ, ಹೈಡ್ರೋಜನ್ ಕ್ಲೋರೈಡ್ ಇದೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇದೆ. ಓಕೆ, ಸೊ ಈಗ ಇಲ್ಲಿ ಇದೇನು ಸೋಡಿಯಂ ಕಾರ್ಬೋನೇಟ್ ಇದೆ, ಇದು ಒಂದು ಏನಿದೆ ಅಂತಂದ್ರೆ ಇದು ಒಂದು ಧಾತು. ಹೌದಾ? ಧಾತುವಿನ ಜೊತೆಗೆ ಯಾವಾಗ ನಾವು ಆಮ್ಲವನ್ನ ಪ್ರತಿಕ್ರಿಯಿಸ್ತೇವಿ, ಧಾತುವಿನ ಜೊತೆಗೆ ಯಾವಾಗ ನಾವು ಒಂದು ಆಮ್ಲವನ್ನ ಸೇರಿಸ್ತೇವಿ, ಅವಾಗ ನಮಗೆ ಏನು ಸಿಗತೈತಿ? ಅವಾಗ ನಮಗೆ ಸಿಗುವಂತದ್ದು ಏನು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಸಾಲ್ಟ್ ಪ್ಲಸ್ ವಾಟರ್ ಇರ್ತಕ್ಕಂಥದ್ದು ಸಿಗ್ತಾ ಇದೆ. ನೋಡ್ರಿ, ಒಂದು ಧಾತುವಿನ ಜೊತೆಗೆ ಆಮ್ಲವನ್ನು ನಾವು ಅಂದ್ರೆ ಕೂಡಿಸಿದಾಗ, ಪ್ರತಿಕ್ರಿಯಿಸಿದಾಗ ಕಾರ್ಬನ್ ಡೈಆಕ್ಸೈಡ್, ಆಮೇಲೆ ನೆಕ್ಸ್ಟ್ CO2 ಸಿಗ್ತಾ ಇದೆ, ಆಮೇಲೆ ಸಾಲ್ಟ್ ಉಪ್ಪು ಸಿಗ್ತಾ ಇದೆ, ಆಮೇಲೆ ನೀರು ಸಿಗ್ತಾ ಇದೆ. ಸೊ ಇದಕ್ಕೆ ಸರಿ ಆನ್ಸರ್ ಇರ್ತಕ್ಕಂಥದ್ದು ಯಾವುದು? ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ನಂಬರ್ ಡಿ ಇರ್ತಕ್ಕಂಥದ್ದು ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಮೂರನೇ ಪ್ರಶ್ನೆ ಇದೆ. ವಿಡಿಯೋ ಪಾಸ್ ಮಾಡ್ರಿ, ಆಮೇಲೆ ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಮಾಡ್ರಿ. ಏನಿದೆ ಇಲ್ಲಿ, ಈ ಕೆಳಗಿನವುಗಳಲ್ಲಿ ಯಾವುದು ಸೋಡಿಯಂ ಹೈಡ್ರಾಕ್ಸೈಡ್ ನ ಬಳಕೆ ಅಲ್ಲ ಅಂತ ಹೇಳಿ ಕೊಟ್ಟಾರೆ. ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಇದು ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಬಳಕೆ ಅಲ್ಲ ಅಂದ್ರೆ ಬಳಕೆಯನ್ನ ಮಾಡಂಗಿಲ್ಲ. ಎಲ್ಲಿ ಬಳಕೆ ಮಾಡಂಗಿಲ್ಲ? ಸೊ ಇದನ್ನ ಬಳಕೆ ಎಲ್ಲೆಲ್ಲಿ ಮಾಡ್ತಾರ ಅನ್ನೋದು NCERT ಬುಕ್ ದಲ್ಲಿ ಹೇಳಿದ್ದಾರೆ. ಸೊ ಎಲ್ಲೆಲ್ಲಿ ಬಳಕೆ ಮಾಡ್ತಾರ ಅಂದ್ರೆ, ಒಂದನೇದ್ದು ಲೋಹಗಳ ಮೇಲಿರುವಂತಹ ಗ್ರೀಸ್ ಅನ್ನ ತೆಗಿಲಿಕ್ಕೆ ಮಾಡ್ತಾರೆ, ಆಮೇಲೆ ಕಾಗದ ತಯಾರಿಕೆ ಮಾಡ್ಲಿಕ್ಕೆನು ಕೂಡ ಮಾಡ್ತಾರೆ, ಆಮೇಲೆ ಮಾರ್ಜಕಗಳ ತಯಾರಿಕೆಯಲ್ಲಿ, ಡಿಟರ್ಜೆಂಟ್ ಗಳ ತಯಾರಿಕೆಯಲ್ಲಿ ಕೂಡ ಮಾಡ್ತಾರೆ. ಬಟ್ ಸಿಹಿ ತಿಂಡಿಗಳನ್ನ ಉತ್ಪತ್ತಿ ಮಾಡಲು, ತಯಾರಿಸಲು ಮಾಡೋದಿಲ್ಲ. ಅದ್ರ ಸಲುವಾಗಿ ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ಎಲ್ಲಿ ಬಳಕೆ ಆಗೋದಿಲ್ಲ ಅಂತ ಹೇಳ್ತಾರೆ, ಎಲ್ಲಿ ಬಳಕೆ ಆಗಂಗಿಲ್ಲ? ಸಿಹಿ ತಿಂಡಿಗಳಲ್ಲಿ ಅದು ಬಳಕೆ ಆಗೋದಿಲ್ಲ. ಓಕೆ, ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ಇನ್ ಮೇಕಿಂಗ್ ಸ್ವೀಟ್ಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ನಿಮ್ಮ ಸ್ಕ್ರೀನ್ ಮೇಲೆ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಎರಡು ಇಂಗಾಲದ ಅಣುವಾಗಿದೆ? ಕಾರ್ಬನದ ಎರಡು ಮಾಲಿಕ್ಯೂಲ್ಸ್ ಗಳಾಗಿರ್ಬೇಕು. ಆಪ್ಷನ್ ಗಳಲ್ಲಿ ಗ್ಲೂಕೋಸ್, ಎಥನಾಲ್, ಲ್ಯಾಕ್ಟಿಕ್ ಆಮ್ಲ, ಆಮೇಲೆ ಪೈರುವಿಕ್ ಆಮ್ಲ. ಯಾವ್ದು ಇದರಲ್ಲಿ ಎರಡು ಕಾರ್ಬನ್ಗಳು ಇರ್ತಾವು ಅನ್ನೋದನ್ನ ಇಲ್ಲಿ ನಮಗ ಹೇಳಬೇಕು. ಓಕೆ, ಇವುಗಳ ಅನುಸೂತ್ರಗಳು ನಿಮಗೆ ಗೊತ್ತಿದ್ವು ಅಂದ್ರ ಬರ್ತೈತಿ. ಗ್ಲೂಕೋಸ್ ಅದ ಅನುಸೂತ್ರ ಏನ್ ಬರ್ತೈತಿ? C6H12O6 ಬರ್ತೈತಿ. ಇಲ್ಲಿ ಕಾರ್ಬನ್ 6 ಅದಾವು, ಇದಂತೂ ಆನ್ಸರ್ ಅಲ್ಲ. ಓಕೆ, ಆಮೇಲೆ ಲ್ಯಾಕ್ಟಿಕ್ ಆಮ್ಲ ಮತ್ತು ಪೈರುವಿಕ್ ಆಸಿಡ್ ದಲ್ಲಿ ಎಷ್ಟು ಕಾರ್ಬನ್ ಇರ್ತಾವು? 3 ಕಾರ್ಬನ್ ಗಳು ಇರ್ತಾವ. ಇದನ್ನ ನೆನಪಿಟ್ಕೊಳ್ರಿ, ಇದ್ರ ಸೂತ್ರ ಬೇಡ.
ಬಟ್ ಲ್ಯಾಕ್ಟಿಕ್ ಆಮ್ಲ, ಲ್ಯಾಕ್ಟಿಕ್ ಆಸಿಡ್ ಮತ್ತು ಪೈರುವಿಕ್ ಆಸಿಡ್ ದಲ್ಲಿ 3 ಕಾರ್ಬನ್ ಇರ್ತಾವ. ನಮಗೆ 2 ಕಾರ್ಬನ್ ಬೇಕಾಗಿರುವಂತದ್ದು ಯಾವುದು ಅಂತಂದ್ರ ಅದು ಎಥೆನಾಲ್. ಏನದು ಎಥೆನಾಲ್. ಇದರ ಅನುಸೂತ್ರ ಏನ್ ಬರ್ತೈತಿ? C2H5OH. ಇದನ್ನ ನೆನಪಿಟ್ಕೊಳ್ರಿ, ಇದು ಎಥೆನಾಲ್. ಎಥೆನಾಲ್ ಇದು ಒಂದು ಆಲ್ಕೋಹಾಲ್ ಆಗಿದೆ. ಆಲ್ಕೋಹಾಲ್ ಆಗಿದೆ ಅಂದ್ರೆ ಆಲ್ಕೋಹಾಲ್ ಏನ್ ಕುಡಿತಾರಲ್ಲ ಆ ಆಲ್ಕೋಹಾಲ್ ಯಾವುದು ಅಂತಂದ್ರ ಎಥೆನಾಲ್. ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡ್ತಾರಲ್ಲ, ಸೊ ಆ ಒಂದು ಆಲ್ಕೋಹಾಲ್ ಯಾವುದು ಅಂತಂದ್ರೆ ಅದು ಎಥೆನಾಲ್ ಇರ್ತೈತಿ. ಅದರ ಅನುಸೂತ್ರ C2H5OH. ಇದರ ಏನು ಇದು ಅನುಸೂತ್ರ. ಸೊ ಇದರಲ್ಲಿ ಕಾರ್ಬನ್ ಎಷ್ಟಿರ್ತಾವ? 2 ಇರ್ತಾವ. ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್ ಆಗ್ತೈತಿ, ಎಥೆನಾಲ್. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳಲ್ಲಿ ಯಾವುದು ವಾಷಿಂಗ್ ಸೋಡಾ ತಯಾರಿಕೆಗೆ ಬಳಸುವ ಕಚ್ಚಾ ವಸ್ತುಗಳ ಸರಿಯಾದ ಗುಂಪನ್ನು ಪ್ರತಿನಿಧಿಸ್ತೈತಿ? ಅಂದ್ರೆ ವಾಷಿಂಗ್ ಸೋಡಾ ತಯಾರು ಮಾಡ್ಲಿಕ್ಕೆ ಯಾವ ಕಚ್ಚಾ ವಸ್ತುಗಳು ನಮಗಿಲ್ಲಿ ಬೇಕಾಗ್ತಾವು ಅಂತೆ. ಮೊದಲು ವಾಷಿಂಗ್ ಸೋಡಾದ ಒಂದು ಅನುಸೂತ್ರ ನಿಮಗೆ ಗೊತ್ತಿರಬೇಕು. ವಾಷಿಂಗ್ ಸೋಡಾದ ಅನುಸೂತ್ರ ಏನು? Na2CO3.10H2O. ಇದು ಏನು ಅಂತಂದ್ರೆ ವಾಷಿಂಗ್ ಸೋಡಾದ ಅನುಸೂತ್ರ. Na2CO3 10H2O ಇರ್ತಕ್ಕಂಥದ್ದು ವಾಷಿಂಗ್ ಸೋಡಾದ ಒಂದು ಅನುಸೂತ್ರ ಇದೆ. ಇದನ್ನ ತಯಾರು ಮಾಡ್ಲಿಕ್ಕೆ ಯಾವ ಒಂದು ಕಚ್ಚಾ ವಸ್ತುಗಳನ್ನ ಬಳಸ್ತೇವೆ ನೋಡ್ರಿ? ಸೋಡಿಯಂ ಕ್ಲೋರೈಡ್. ಈ ಸೋಡಿಯಂ ಕ್ಲೋರೈಡ್ ದಲ್ಲಿ ನಾವು ಅಮೋನಿಯಾ NH3 ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಸೇರಿಸಿದೀವಿ ಅಂತಂದ್ರ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರೈಡ್ ಇರ್ತಕ್ಕಂಥದ್ದು ತಯಾರಾಗ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ಕಾರ್ಬೋನೇಟ್ ತಯಾರಾಗ್ತೈತಿ. ಸೋಡಿಯಂ ಹೈಡ್ರಾಕ್ಸೈಡ್ ಕಾರ್ಬೋನೇಟ್, ಕ್ಲೋರೈಡ್ ಅಲ್ಲ, ಸೋಡಿಯಂ ಹೈಡ್ರಾಕ್ಸೈಡ್ ಕಾರ್ಬೋನೇಟ್ ಇರ್ತಕ್ಕಂಥದ್ದು ಇಲ್ಲಿ ತಯಾರ್ ಆಗ್ತೈತಿ. ಸೊ ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಕಾರ್ಬೋನೇಟ್ ಏನಿದೆ, ಈ ಸೋಡಿಯಂ ಹೈಡ್ರಾಕ್ಸೈಡ್ ಕಾರ್ಬೋನೇಟ್ ಅನ್ನ ನಾವು ಬಿಸಿ ಮಾಡಿದೀವಿ ಅಂತಂದ್ರ ಸೋಡಿಯಂ ಕಾರ್ಬೋನೇಟ್ ತಯಾರಾಗ್ತೈತಿ. ಇದನ್ನ ಬಿಸಿ ಮಾಡಿದಾಗ ಸೋಡಿಯಂ ಕಾರ್ಬೋನೇಟ್ ತಯಾರಾಗ್ತೈತಿ. ಏನ್ ತಯಾರಾಗ್ತೈತಿ? ಇದನ್ನ ಏನ್ ಮಾಡ್ಬೇಕು? ಬಿಸಿ ಮಾಡಿದಾಗ ಸೋಡಿಯಂ ಕಾರ್ಬೋನೇಟ್. ಆಮೇಲೆ ಸೋಡಿಯಂ ಕಾರ್ಬೋನೇಟ್ ಇರ್ತಕ್ಕಂಥದ್ದು, ಈ ಸೋಡಿಯಂ ಕಾರ್ಬೋನೇಟ್ ದಲ್ಲಿ ನಾವು ನೀರನ್ನ ಹಾಕಿದಾಗ ನಮಗೇನು ಸಿಗತೈತಿ ಅಂತಂದ್ರ ವಾಷಿಂಗ್ ಸೋಡಾ ಸಿಗ್ತೈತಿ. Na2CO3.10H2O ನಮಗ ವಾಷಿಂಗ್ ಸೋಡಾ ಇರ್ತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ. ಹೌದಾ? ಹಾಗಾದ್ರೆ ಇದರಲ್ಲಿ ಯಾವ್ಯಾವ ಕಚ್ಚಾ ವಸ್ತುಗಳು ಬಂದು ನೋಡ್ರಿ. NaCl ಇದೆ. ಹೌದಾ? ನೋಡ್ರಿ ಇಲ್ಲಿ ಆಪ್ಷನ್ ದಲ್ಲಿ ಎಲ್ಲದರೊಳಗೂ NaCl ಇದೆ. ಆಮೇಲೆ ಅಮೋನಿಯಾ ಕೂಡ ಇದೆ. ಇಲ್ಲಿ ಅಮೋನಿಯಾ ಕೂಡ ಇಲ್ಲಿ ಎಲ್ಲಿದೆ? ಸೊ ಇಲ್ಲಿ 2ರೊಳಗೆ ಅಮೋನಿಯಾ ಇದೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಇದೆ. ಅಂದ್ರೆ ಈ ಮೂಲತಃ ಇದನ್ನ ತಯಾರಾಗ್ಲಿಕ್ಕೆ ನಾವು ಎಲ್ಲಿಂದ ಬಂದ್ವಿ? ಇಲ್ಲಿಂದ ಬಂದ್ವಿ. ಹೌದಾ? ಸೊ ಹಾಗಾಗಿ ಆಪ್ಷನ್ ನಂಬರ್ ಎ ಇದಕ್ಕೆ ಸರಿ ಆನ್ಸರ್. ಸೋಡಿಯಂ ಕ್ಲೋರೈಡ್, ಆಮೇಲೆ ಅಮೋನಿಯಾ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಸೇರಿಸಿ ನಾವೇನ್ ಮಾಡ್ತೇವಿ? ವಾಷಿಂಗ್ ಸೋಡಾವನ್ನ ತಯಾರು ಮಾಡ್ತೇವಿ. ಸೊ ಸೋಡಿಯಂ ಕ್ಲೋರೈಡ್ ದೊಳಗ ಅಮೋನಿಯಾ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸೇರಿಸಿದ್ವಿ ಅಂತಂದ್ರೆ ಏನಾಗ್ತೈತಿ? ಅದು ಸೋಡಿಯಂ ಹೈಡ್ರೋ ಕಾರ್ಬೋನೇಟ್ ಆಗ್ತೈತಿ. ಅದನ್ನ ಬಿಸಿ ಮಾಡಿದಿವಿ ಅಂತಂದ್ರ ಸೋಡಿಯಂ ಕಾರ್ಬೋನೇಟ್ ತಯಾರಾಗ್ತೈತಿ. ಅದ್ರೊಳಗೆ ನೀರ್ ಹಾಕಿದಿವಿ ಅಂತಂದ್ರ ವಾಷಿಂಗ್ ಸೋಡಾ ತಯಾರಾಗ್ತೈತಿ. Na2CO3.10H2O ತಯಾರಾಗ್ತೈತಿ. ಆಪ್ಷನ್ ನಂಬರ್ ಎ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. NaCl ಆಮೇಲೆ NH3CO2. ನೆಕ್ಸ್ಟ್ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ. ಸೊ ಇಲ್ಲಿ ಅದೇ ಎಕ್ಸ್ಪ್ಲನೇಷನ್ ಇರ್ತಕ್ಕಂಥದ್ದು ಇಲ್ಲಿ ಬಂದಿದೆ ನೋಡ್ರಿ. ಇಲ್ಲಿ ಎಕ್ಸ್ಪ್ಲನೇಷನ್ ನೀವು ಇಲ್ಲಿ ನೋಡ್ಬಹುದು. ನೆಕ್ಸ್ಟ್ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲಿದೆ. ಈ ಕೆಳಗಿನ ಯಾವ ಆಮ್ಲ, ಬೇಸ್, ಆಸಿಡ್ ಮತ್ತು ಬೇಸ್, ಆಮ್ಲ ಮತ್ತು ಇದು ಬೇಸ್ ಅನ್ಲಿಕ್ಕೆ ನಾವು ಕನ್ನಡದಲ್ಲಿ ಪ್ರತ್ಯಾಮ್ಲ ಅಂತ ಹೇಳಿ ಕರಿತೇವೆ. ಜೋಡಿಗಳು ಅಮೋನಿಯಂ ಕ್ಲೋರೈಡ್ ನ
ಈ ಉಪ್ಪನ್ನು ಲವಣವನ್ನು ಉತ್ಪಾದಿಸುತ್ತದೆ. ಯಾವ ಲವಣವನ್ನು ಉತ್ಪಾದಿಸ್ತೈತಿ ಅನ್ನೋದನ್ನ ಇಲ್ಲಿ ಹೇಳಬೇಕು. ಸೊ ಮೊದಲು ಅಮೋನಿಯಂ ಕ್ಲೋರೈಡ್ ಏನ್ ಬರ್ತೈತಿ ಹೇಳ್ರಿ. ಅಮೋನಿಯಾ ಕ್ಲೋರೈಡ್ NH4 C NH4Cl. ಆಮೇಲೆ ಅದ್ರ ಜೊತೆಗೆ ಪ್ಲಸ್ ಏನಿರ್ತೈತಿ ವಾಟರ್ ಅಂತಂದ್ರೆ ಏನು H2O. ಇವು ಎಲ್ಲ ಎದ್ರೊಳಗಿದಾವ್ ನೋಡ್ರಿ, ಯಾವ ಆಪ್ಷನ್ ಒಳಗಿದಾವ್ ನೋಡ್ಕೊಳ್ರಿ. NH4 ಮತ್ತು Cl ಆಮೇಲೆ H2O ಯಾವ ಆಪ್ಷನ್ ಒಳಗಿದಾವು ಅದನ್ನ ಇಲ್ಲಿ ನಮ್ಗ ಸಿಗ್ತೈತಿ. NH4 ಎಲ್ಲಿ ನೋಡ್ರಿ, ಸಲ್ಫರ್ ಇದೆ. ಸಲ್ಫರ್ ಅಂತೂ ಇದ್ರೊಳಗೆ ಇಲ್ವೇ ಇಲ್ಲ. ಅಮೋನಿಯಂ ಕ್ಲೋರೈಡ್ ಇದು ಸೂತ್ರ, ಹೌದಾ. ಅಮೋನಿಯಂ ಕ್ಲೋರೈಡ್ ಒಳಗಂತೂ ಸಲ್ಫರ್ ಇಲ್ಲ, ಒಂದೇ ಆಪ್ಷನ್ ಬರಂಗಿಲ್ಲ, ಹೌದಾ. ಮತ್ತೆ ಎಲ್ಲ ಐತಿ ನೋಡ್ರಿ ಇಲ್ಲಿ NH4 ಇಲ್ಲಿದೆ, NH4 ಇದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕ್ಲೋರೈಡ್ ಇಲ್ಲ, ಸೊ ಆಪ್ಷನ್ ನಂಬರ್ ಬಿ ಬರಂಗಿಲ್ಲ. NH4 ಇಲ್ಲಿದೆ, ಆಮೇಲೆ ಕ್ಲೋರೈಡ್ ಕೂಡ ಇದೆ. ಆಮೇಲೆ ಎಚ್ ಇದ್ದದ್ದು 2 ಇರಬೇಕು, H 2 ಇರಬೇಕು, 1 2 H ಇದಾವು. ಆಮೇಲೆ O1 ಇರಬೇಕು, O1 ಇದೆ. ಸೊ ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್ ಆಗ್ತದೆ, ಹೌದಾ. ಇಲ್ಲಿ ಸೋಡಿಯಂ ಇದೆ, ಸೋಡಿಯಂ ಅಂತೂ ಇದ್ರೊಳಗೆ ಇಲ್ವೇ ಇಲ್ಲ, ಸೋಡಿಯಂ. ಸೊ ಇದು ಆಪ್ಷನ್ ಆಗಂಗಿಲ್ಲ. ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್ ಆಗ್ತದೆ. ಆಪ್ಷನ್ ನಂಬರ್ ಏನಾಗುತ್ತೆ ಇದಕ್ಕೆ, ಸಿ ಆನ್ಸರ್ ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆ, ಸೊ ಇಷ್ಟ ಆಗಾಕತ್ತಿತ್ತು ಅಂತಂದ್ರೆ ಕ್ಲಾಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಎಲ್ಲೋಗನ ನೋಟ್ಸ್ ಮಾಡಿ ಇಟ್ಕೊಳ್ರಿ. ಏನ್ ಎಕ್ಸ್ಪ್ಲನೇಷನ್ ಮಾಡಾಕತ್ತೇನೆ ನಾನು, ಆ ಎಕ್ಸ್ಪ್ಲನೇಷನ್ ನೋಟ್ಸ್ ಮಾಡಿ ಇಟ್ಕೊಳ್ರಿ. ಇವ ಪ್ರಶ್ನೆಗಳು ರಿಪೀಟ್ ಆಗುವಂತಹ ಚಾನ್ಸಸ್ ಗಳು ಇರ್ತವೆ. ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ ಗಳು ನಿಮ್ ಜೊತೆಗೆ ನಾನು ಹಂಚ್ಕೋತಾ ಇದ್ದೀನಿ. ಲೈಕ್ ಶೇರ್ ಮಾಡೋದನ್ನ ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ ಅನ್ನು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಯಾವ ಲೋಹ ಗುಂಪನ್ನು ಇಂಗಾಲವನ್ನು ಬಳಸಿಕೊಂಡು ಅಂದ್ರೆ ಕಾರ್ಬನ್ ಅಪಕರ್ಷಣೆಯ ಮೂಲಕ ಪಡೆಯಲಾಗುತ್ತದೆ? ಅಪಕರ್ಷಣೆಯ ಮೂಲಕ. ಸೊ ಇಲ್ಲಿ ಸೋಡಿಯಂ ಇದೆ, ಜಿಂಕ್, ಕಾರ್ಬೋನೇಟ್, ಕ್ಯಾಲ್ಸಿಯಂ, ಸೀಸ್, ಮ್ಯಾಗ್ನೀಸಿಯಂ, ಕಬ್ಬಿಣ, ಅಲ್ಯೂಮಿನಿಯಂ, ಓಕೆ, ಚಿನ್ನ ಇದೆ. ಆಮೇಲೆ ಬೆಳ್ಳಿ ಕೂಡ ಇಲ್ಲಿ, ಕಾಪರ್ ಕೂಡ ಇಲ್ಲಿ ಇದೆ. ಯಾವುದು ಇಲ್ಲಿ ಲೋಹವನ್ನು ಅಪಕರ್ಷಣ ಮಾಡಲು ಇಂಗಾಲವನ್ನ ಬಳಸ್ತಾರೆ ಅಂತ ಇಲ್ಲಿ ಕೇಳಲಾಗಿದೆ. ಸೊ ಇಲ್ಲಿ ಇದಕ್ಕ ಒಂದು NCERT ಬುಕ್ಸ್ ದಲ್ಲಿ ಹೇಳ್ಯಾರೆ 4 ಲೋಹಗಳಿದಾವೆ, 4 ಲೋಹಗಳಿದಾವೆ. ಅವುಗಳನ್ನ ಅಪಕರ್ಷಣೆ ಮಾಡಲು ಇಂಗಾಲವನ್ನ ಬಳಸ್ತಾರೆ. ಒಂದೇದ್ ಯಾವ್ದು ಅಂತಂದ್ರೆ ಜಿಂಕ್, Zn. ಇನ್ನೊಂದ್ ಯಾವ್ದು ಅಂತಂದ್ರೆ ನೆಕ್ಸ್ಟ್ ಕಬ್ಬಿಣ, ಆಮೇಲೆ ನೆಕ್ಸ್ಟ್ Cu ತಾಮ್ರ, ಆಮೇಲೆ ಇನ್ನೊಂದು Pb ಅಂದ್ರೆ ಸೀಸ ಅಂತ ಹೇಳ್ತೇವೆ. ಈ 4ಗಳನ್ನ ನೆನಪಿಟ್ಕೊಳ್ರಿ. ಈ 4 Zn, Fe, ಆಮೇಲೆ Cu ಮತ್ತು Pb, ಜಿಂಕ್, ಕಬ್ಬಿಣ, ತಾಮ್ರ ಮತ್ತು ಇನ್ನೊಂದು ಸೀಸ. ಇವುಗಳನ್ನ ಕಾರ್ಬನ್ ಗಳನ್ನ ಬಳಸ್ಕೊಂಡು ಇವುಗಳನ್ನ ಅಪಕರ್ಷಣವನ್ನ ಮಾಡ್ತಾರೆ. ಅಂದ್ರೆ ಈ ಏನ ಧಾತುಗಳು ನಮಗೆ ಸಿಗಬೇಕು ಅಂತಂದ್ರೆ ಇವು ಡೈರೆಕ್ಟ್ ಆಗಿ ನಮಗೆ ಸಿಗಂಗಿಲ್ಲ. ಇವು ಮಿಶ್ರ ಲೋಹದಲ್ಲಿ ಇರ್ತವೆ. ಅವುಗಳಲ್ಲಿ ನಾವು ಆಕ್ಸಿಡೀಕರಣ ಮಾಡ್ತೇವಿ. ಆಕ್ಸಿಡೀಕರಣ ಮಾಡಿದ್ಮೇಲೆ ಕಾರ್ಬನ್ ಜೊತೆಗೆ ಅವುಗಳನ್ನ ಪ್ರತಿಕ್ರಿಯಿಸಿದಾಗ ಅದರಲ್ಲಿರುವಂತಹ ಆಕ್ಸಿಜನ್ ಅನ್ನ ಏನ್ ಮಾಡ್ತೈತಿ, ಕಾರ್ಬನ್ ಇರುವಂತದ್ದು ಜಕ್ಕೋತೈತಿ. ಜಕ್ಕೊಂಡ ಮೇಲೆ ಅದ್ರಲ್ಲಿ ಏನ್ ಉಳಿತೈತಿ, ಧಾತು ಉಳಿತೈತಿ. ಸೊ ಇದು Zn, Fe, Cu ಮತ್ತು Pb. ಎಲ್ಲೈತಿ ನೋಡ್ರಿ ಇಲ್ಲಿ Zn, Fe ಮತ್ತು Cu, ಆಪ್ಷನ್ ನಂಬರ್ ಬಿ ಇದೆ. ಇಲ್ಲಿ ಮ್ಯಾಗ್ನೇಸಿಯಂ ಇದೆ, ಇದು ಆನ್ಸರ್ ಬರಂಗಿಲ್ಲ. ಕ್ಯಾಲ್ಸಿಯಂ ಬರಂಗಿಲ್ಲ, ಸೋಡಿಯಂ ಕೂಡ ಇದೆ. ನೆಕ್ಸ್ಟ್ ಇಲ್ಲಿ ಅಲ್ಯೂಮಿನಿಯಂ ಇದೆ, ಇದು ಕೂಡ ಬರಂಗಿಲ್ಲ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್ ಆಗ್ತೈತಿ. 4 ಧಾತುಗಳನ್ನ ನೆನಪಿಟ್ಕೊಳ್ರಿ. ಕಾರ್ಬನೀಕರಣ ಮಾಡ್ತೇವಿ, ಕಾರ್ಬನ್ ಉಪಯೋಗ ಮಾಡಿ ಕಾರ್ಬನೀಕರಣ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ನಿಮ್ಮ ಸ್ಕ್ರೀನ್ ಮೇಲೆ. 10 ಓಮ್ ನ ರೆಸಿಸ್ಟರ್ ನಲ್ಲಿ 0.2 ಆಂಪೇರ್ ಪ್ರವಾಹವನ್ನು ನಿರ್ವಹಿಸಲಾಗುತ್ತದೆ. 1 ಸೆಕೆಂಡಿನಲ್ಲಿ ರೆಸಿಸ್ಟರ್ ನಲ್ಲಿ ಉತ್ಪತ್ತಿಯಾಗುವ ಶಾಖ ಎಷ್ಟು ಅಂತ ಹೇಳ್ಯಾರ. ಅಂದ್ರೆ ಹೀಟ್ ಅನ್ನ ನಾವಿಲ್ಲಿ ಕಂಡು ಹಿಡಿಬೇಕು, ಹೌದಾ. ಹೀಟ್ ಅನ್ನ ಏನ್ ಮಾಡ್ಬೇಕು, ಕಂಡು ಹಿಡಿಬೇಕು. ಹೀಟ್ ದ ಸೂತ್ರ ಏನ್ ಬರ್ತೈತಿ, H = I² ಇಂಟು ಟೈಮ್ ಇಂಟು ರೆಸಿಸ್ಟೆನ್ಸ್.
ಸೊ ಯಾವ ರೀತಿ ಇದನ್ನ ಕಂಡು ಹಿಡಿತೇವಿ ನಾವು? ಸೊ ಈಗ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಹೌದಾ? ಒಂದು ರೆಸಿಸ್ಟೆನ್ಸ್ ಇದೆ. ಇದರ ಒಂದು ರೆಸಿಸ್ಟರ್ ಎಷ್ಟಿದೆ, ರೆಸಿಸ್ಟೆನ್ಸ್ ಎಷ್ಟಿದೆ ಇದ್ರದ್ದು? 10 ಓಮ್ ಇದೆ, ಹೌದಾ? ಇಲ್ಲಿ ಪ್ರವಾಹ ಎಷ್ಟಿದೆ, ಇಲ್ಲಿ ಪ್ರವಾಹ ಎಷ್ಟು ಬೀಳಾಕತೈತಿ, ಅಂದ್ರೆ ಕರೆಂಟ್ ಎಷ್ಟು ಆಂಪೇರ್ ಫ್ಲೋ ಆಗತೈತಿ? 0.2 ಆಂಪೇರ್ ಫ್ಲೋ ಆಗತೈತಿ, ಹೌದಾ? 0.2 ಆಂಪೇರ್ ಇರ್ತಕ್ಕಂಥದ್ದು ಫ್ಲೋ ಆಗತೈತಿ. ಈಗ ಒಂದು ಕರೆಂಟ್ ಯಾವಾಗ ಫ್ಲೋ ಆಗ್ತೈತಿ ಅವಾಗ ಏನಾಗ್ತೈತಿ? ಹೀಟ್ ಕೂಡ ಜನರೇಟ್ ಆಗ್ತೈತಿ. ಅದನ್ನ ಕೇಳೋರು, ಹೀಟ್ ಎಷ್ಟು ಜನರೇಟ್ ಆಗತೈತಿ, ಶಾಖ ಎಷ್ಟು ಉತ್ಪತ್ತಿ ಇದರಲ್ಲಿ ಇಲ್ಲಿ ಆಗಾಕತೈತಿ ಅಂತ ಹೇಳಿ. ಸೊ ಈ 0.2 ಅನ್ನ ಯಾವ ರೀತಿ ಬರ್ಕೋಬಹುದು ನಾವು? 0.2 ಅನ್ನ 2/10 ಅಂತ ಬರ್ಕೋಬಹುದು. ದಶಮಾಂಶದೊಳಗಿದ್ದದ್ದು ಭಿನ್ನರಾಶಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡು ಈಗ ಇದನ್ನೇ ಸೂತ್ರದೊಳಗೆ ಹಾಕ್ರಿ. ಇಲ್ಲಿ I ಎಷ್ಟಿದೆ ಇಲ್ಲಿ? ಇದು ಏನಿದು I 0.2 ಇದೆ. ಆಮೇಲೆ ರೆಸಿಸ್ಟೆನ್ಸ್ ಎಷ್ಟಿದೆ? 10 ಓಮ್ ಇದೆ. ಈಗ ಇಲ್ಲಿ 2/10 ಎರಡು ಇದಾವು. ಆಮೇಲೆ ಟೈಮ್ ಎಷ್ಟೈತ್ರಿ ಇಲ್ಲಿ? 1 ಸೆಕೆಂಡ್ ಇದೆ, 1 ಬರ್ಕೊಳ್ರಿ. ಆಮೇಲೆ ರೆಸಿಸ್ಟೆನ್ಸ್ ಎಷ್ಟೈತಿ? 10 ಇದೆ. 10ರಿಂದ 10 ಕ್ಯಾನ್ಸಲ್ ಆಗ್ತೈತಿ. ಎಷ್ಟು ಬಂತಿದು? 2 4 4/10 ಅಂತಂದ್ರ 0.4. ಎಷ್ಟು ಬಂತು? 0.4 ಜೌಲ್. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್. 0.4 ಜೌಲ್ ಇದಕ್ಕ ಸರಿ ಆನ್ಸರ್. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ 9ನೇದು ನೋಡ್ರಿ. ಇಂಗಾಲ ಮತ್ತು ಹೈಡ್ರೋಜನ್ ನ ಪರಮಾಣು ದ್ರವ್ಯರಾಶಿಗಳ ಕ್ರಮಾನುವಾಗಿ ದ್ರವ್ಯರಾಶಿಯನ್ನ ಕಂಡು ಹಿಡಿಬೇಕು. ಎದರದ್ದು? ಕಾರ್ಬನ್ ದ್ರವ್ಯರಾಶಿ ಎಷ್ಟಿರ್ತೈತಿ? ಈ ರೀತಿ ಬರಿತೇವಿ. ಹೈಡ್ರೋಜನ್ ಈ ರೀತಿ ಬರಿತೇವಿ. ಸೊ ಇಲ್ಲಿ ಮೇಲೆ ಏನಿರ್ತೈತಲ್ಲ ಅದೇ ಅದರ ಒಂದು ದ್ರವ್ಯರಾಶಿ ಇರ್ತೈತಿ. ಅದನ್ನ ನಾವು 12U ಆಮೇಲೆ 1U ದಿಂದ ಬರಿತೇವಿ, ಹೌದಾ? ಎಲ್ಲಿ ಐತ್ ನೋಡ್ರಿ? ಆಪ್ಷನ್ ನಂಬರ್ 1ರಲ್ಲಿ ಇದು ಇದೆ. ಪೆರಿಯಾಡಿಕ್ ಟೇಬಲ್ ಏನಿರ್ತೈತಲ್ಲ ಅದನ್ನ ನೀವು ನೋಡ್ಕೋಬೇಕು, ಅದ್ರೊಳಗೆ ಬರ್ತೈತೆ ಅದು. ಓಕೆ, ಆಪ್ಷನ್ ನಂಬರ್ 1 ಇದಕ್ಕ ಸರಿ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ. ಒಂದು ವಸ್ತುವನ್ನು ಪೀನ್ ಕನ್ನಡಿಯ ಮುಂದೆ 21 ಸೆಂಟಿಮೀಟರ್ ಬಿಂದುವಿನಲ್ಲಿ ಇರಿಸಿದಾಗ ಪ್ರತಿಬಿಂಬವು ಕನ್ನಡಿಯ ಹಿಂದೆ 7 ಸೆಂಟಿಮೀಟರ್ ನಲ್ಲಿ ರೂಪುಗೊಳ್ತಾ ಇದೆ. ನೋಡ್ರಿ, ಇಲ್ಲಿ ಪೀನ್ ಮಸೂರ ಇದೆ, ಹೌದಾ? ಈ ಪೀನ ಮಸೂರದಲ್ಲಿ ಏನಪ್ಪಾ ಅಂತಂದ್ರ ಎಷ್ಟು ಸೆಂಟಿಮೀಟರ್ಗೆ ಇಟ್ಟಾರ? 21 ಸೆಂಟಿಮೀಟರ್ ಒಂದು ವಸ್ತುವನ್ನ ಇಟ್ಟಾರೆ. ಆಮೇಲೆ ಅದ ಪ್ರತಿಬಿಂಬ ಎಲ್ಲಿ ಮೂಡಾಕತೈತಿ? ಇದರ ಹಿಂದಿನ ಸೈಡ್ 7 ಸೆಂಟಿಮೀಟರ್ಗೆ ರೂಪುಗೊಳ್ತಾ ಇದೆ ಅಂತ ಹೇಳಿ ಹೇಳಕತ್ತಾರ. ಈಗ ಯಾರೋ ಒಬ್ಬರು ವಸ್ತುವನ್ನು ಕನ್ನಡಿಯ ಮುಂದೆ ಅಂತಂದ್ರ ಈ ಕನ್ನಡಿಯ ಮುಂದೆ ಏನಪ್ಪಾ ಅಂತಂದ್ರ 14 ಸೆಂಟಿಮೀಟರ್ ದೂರಕ್ಕೆ ಇಟ್ಟಾರು. ಎಲ್ಲಿಟ್ಟಾರ? ಈಗ ಇದ ಕನ್ನಡಿ ಒಳಗ. ಸೊ ಇದ ಏನ್ ಮಾಡ್ಯಾರ ಈಗ ಇಲ್ಲಿ? ಓಕೆ, ಸೊ ಈಗ ಇದನ್ನ ಎಲ್ಲಿ ಹೋದ್ರಿಪ್ಪ? ಈಗ ಇದ ಒಂದು ಕನ್ನಡಿ ಒಳಗ ಏನ್ ಮಾಡ್ಯಾರು ಅಂತಂದ್ರ ಪೀನ ಮಸೂರದಲ್ಲಿ ಆ ಒಂದು ವಸ್ತು 21 ಸೆಂಟಿಮೀಟರ್ ಒಳಗಿತ್ತಲ್ಲ, ಈಗ ಏನ್ ಮಾಡ್ಯಾರ ಅಂತಂದ್ರ ಇಲ್ಲಿ ಇಟ್ಟಾರು, ಅದು 14 ಸೆಂಟಿಮೀಟರ್ ಒಳಗೆ ಇಟ್ಟಾರು. ಹಾಗಾದ್ರೆ ಆ ಪ್ರತಿಬಿಂಬ ಎಲ್ಲಿ ಮೂಡ್ತೈತಿ? ವಿ ಅನ್ನ ಕಂಡುಹಿಡಿಬೇಕು. ವಿ ಅಂದ್ರೆ ಏನು? ಆ ಒಂದು ಮಸೂರದ ಎಷ್ಟು ದೂರದಲ್ಲಿ ಪ್ರತಿಬಿಂಬ ಮೂಡಾಕತೈತಲ್ಲ ಅದನ್ನ ವಿ ದಿಂದ ನಾವು ಡಿನೋಟ್ ಮಾಡ್ತೇವೆ, ಅದನ್ನು ಗುರುತಿಸ್ತೇವೆ, ಡಿನೋಟ್ ಮಾಡ್ತೇವೆ, ಹೌದಾ? ಈಗ ಮೊದಲು ಏನ್ ಮಾಡ್ಬೇಕು ಅಂತಂದ್ರ ಈ ಒಂದು ಲೆಕ್ಕಾಚಾರ ಮಾಡಿದ ಮೇಲೆ ಇದ್ರ ಬಗ್ಗೆ ಲೆಕ್ಕಾಚಾರ ಮಾಡಿದಾಗ ನಮ್ಗ ವಿ ಯ ಬೆಲೆ ಇರ್ತಕ್ಕಂಥದ್ದು ಇಲ್ಲಿ ಸಿಗ್ತದೆ. ಮೊದಲನೇದಾಗಿ ನಾವು ಈ ಲೆಕ್ಕದಲ್ಲಿ ಫೋಕಸ್ ಲೆಂತ್ ಇರ್ತಕ್ಕಂಥದ್ದು ಏನ್ ಮಾಡ್ಬೇಕು? ನಾವು ಇಲ್ಲಿ ಕಂಡು ಹಿಡಿಬೇಕು. ಫೋಕಸ್ ಲೆಂತ್ ಅನ್ನ ನಾವು ಇಲ್ಲಿ ಮೊದಲು ಕಂಡು ಹಿಡಿಬೇಕು. ಹೆಂಗ್ ಕಂಡು ಹಿಡಿತೇವಿ? 1/f = 1/u
ಪ್ಲಸ್ 1 ಡಿವೈಡೆಡ್ ಬೈ ವಿ ಅನ್ನ ಕಂಡು ಹಿಡಿತೇವೆ. ಈಗ ಇದರಲ್ಲಿ ದೂರ ಎಷ್ಟೈತಿ, ಇಲ್ಲಿ 21 ಸೆಂಟಿಮೀಟರ್, ಇದು ಮೈನಸ್ ದಲ್ಲಿ ಇರ್ತೈತಿ. 1 ಡಿವೈಡೆಡ್ ಬೈ ಎಫ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 21 ಇದೆ. ಆಮೇಲೆ ಪ್ರತಿಬಿಂಬ ಮೂಡೋದು ವಿ ದಿಂದ ನಾವು ಡಿನೋಟ್ ಮಾಡ್ತೇವೆ 1 ಡಿವೈಡೆಡ್ ಬೈ 7 ಸೆಂಟಿಮೀಟರ್. ಇದನ್ನ ಲೆಕ್ಕಾಚಾರ ಮಾಡ್ರಿ, ಎಷ್ಟು ಬರ್ತೈತಿ ನೋಡ್ರಿ. ಎಲ್ ಸಿ ಎಂ ತಕ್ಕೊಳ್ರಿ ಇದರದ. 21 ಮತ್ತು 7ರ ಒಂದು ಎಲ್ ಸಿ ಎಂ, 21 ಮತ್ತು 7ರ ಒಂದು ಲಸ 21 ಬರ್ತೈತಿ, ಹೌದಾ? 21 ಬರ್ತಾ ಇದೆ. ಆಮೇಲೆ ಇಲ್ಲಿ 21 ಒಂದ್ಲೆ 21, 7 ಒಂದ್ಲೆ 7 ಮೂರ್ಲೆ ಅಂತಂದ್ರೆ 3 ಮೈನಸ್ 1 ಬರ್ತಾ ಇದೆ. ಅಂದ್ರೆ 2 ಡಿವೈಡೆಡ್ ಬೈ 21 ಎಫ್ ಬಂತು ಇದರದ. 1 ಡಿವೈಡೆಡ್ ಬೈ ಎಫ್ ಇಸ್ ಈಕ್ವಲ್ ಟು ಎಷ್ಟು ಬರ್ತೈತಿ, 2 ಡಿವೈಡೆಡ್ ಬೈ 21 ಬರ್ತಾ ಇದೆ. ಈ ಒಂದನ್ನ ನಾವು ಆಚೆ ಕಡೆ ತಗೊಂಡು ಹೋದ್ವಿ ಅಂತಂದ್ರ ಎಫ್ ದ ಬೆಲೆ ಎಷ್ಟು ಬರ್ತೈತಿ, ಇಲ್ಲಿ 21 ಡಿವೈಡೆಡ್ ಬೈ 2 ಇದರ ಆನ್ಸರ್ ಬರ್ತಾ ಇದೆ. ಎಫ್ ನಮ್ಗ ಬೆಲೆ ಸಿಕ್ತು ಇಲ್ಲಿ. 21 ಡಿವೈಡೆಡ್ ಬೈ 2 ಇದರ ಒಂದು ಎಫ್ ದ ಬೆಲೆ ಇರುವಂತದ್ದು ನಮಗಿಲ್ಲಿ ಸಿಕ್ತು. ಈಗ ಇಲ್ಲಿ ಎಫ್ ದ ಬೆಲೆ ಸಿಕ್ಕಿದ ಮೇಲೆ ಏನ್ ಮಾಡ್ಬೇಕು ನಾವು, ಈ ಒಂದು ಲೆಕ್ಕವನ್ನ ಇಲ್ಲಿ ಮಾಡಬೇಕು. ಸೊ ಇಲ್ಲಿ ಯು ಎಷ್ಟಿದೆ, ಈ ಲೆಕ್ಕದಲ್ಲಿ ಯು ಇರುವಂತದ್ದು -14 ಇದೆ. ಆಮೇಲೆ ವಿ ಅನ್ನ ಕಂಡು ಹಿಡಿಬೇಕು. ಎಫ್ ದ ಬೆಲೆ ಈಗಾಗಲೇ ನಮಗ್ ಗೊತ್ತೈತಿ, 21 ಡಿವೈಡೆಡ್ ಬೈ 2. 21 ಡಿವೈಡೆಡ್ ಬೈ 2, 21 ಡಿವೈಡೆಡ್ ಬೈ 2. ಈಗ ಇದನ್ನು ಕೂಡ ಅದೇ ರೀತಿ ಫಾರ್ಮುಲಾದೊಳಗನ ನಾವು ಹಾಕಿ ಇದನ್ನ ನಾವು ಲೆಕ್ಕಕ್ಕೆ ಹಿಡಿಬೇಕು. ಸೊ ಫಾರ್ಮುಲಾ ಏನೈತಿ, 1 ಡಿವೈಡೆಡ್ ಬೈ ಎಫ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ವಿ ಐತಲ್ಲ. ಇದನ್ನ ಡೈರೆಕ್ಟ್ ಆಗಿ ಸೂತ್ರ ಏನ್ ಬರೆಯಂಗಿಲ್ಲ ನಾನೀಗ. ಡೈರೆಕ್ಟ್ ಆಗಿ ಏನ್ ಮಾಡ್ತೇನೆ, ನಾನು ಡೈರೆಕ್ಟ್ ಆಗಿ ಬೆಲೆಗಳನ್ನ ನಾನು ಇಲ್ಲಿ ಇಡ್ತೇನೆ. ಎಫ್ ದ ಬೆಲೆ ಎಷ್ಟೈತಿ ಇಲ್ಲಿ, 21 ಡಿವೈಡೆಡ್ ಬೈ 2 ಇದೆ. ಆಮೇಲೆ ಯು ದ ಬೆಲೆ -1 ಡಿವೈಡೆಡ್ ಬೈ 14. ಆಮೇಲೆ ವಿ ಯ ಬೆಲೆಯನ್ನ ನಾವಿಲ್ಲಿ ಕಂಡು ಹಿಡಿಬೇಕಾಗಿದೆ. 1 ಡಿವೈಡೆಡ್ ಬೈ ವಿ ಇಸ್ ಈಕ್ವಲ್ ಟು 21 ಡಿವೈಡೆಡ್ ಬೈ 2 ಪ್ಲಸ್ 1 ಡಿವೈಡೆಡ್ ಬೈ 14. 1 ಡಿವೈಡೆಡ್ ಬೈ 14. ಸಾರಿ. ಸೊ ಈಗ ಇಲ್ಲಿ ಇದು 21 ಡಿವೈಡೆಡ್ ಬೈ 2 ಆಚೆ ಕಡೆ ಹೋತು ಅಂದ್ರೆ 2 ಡಿವೈಡೆಡ್ ಬೈ ಆಗ್ಬೇಕಲ್ಲ. 2 ಡಿವೈಡೆಡ್ ಬೈ 21 ಆಗ್ಬೇಕದು. 2 ಡಿವೈಡೆಡ್ ಬೈ 21 ಆಗ್ಬೇಕು. ಸೊ ಇವುಗಳ ಎಲ್ ಸಿ ಎಂ ತೆಗೀರಿ. ಆಮೇಲೆ ವಿ ಬೆಲೆಯನ್ನ ಕಂಡುಹಿಡಿಯಿರಿ. 14 ಮತ್ತು 21ರ ಎಲ್ ಸಿ ಎಂ ಎಷ್ಟು ಬರ್ತೈತ್ರಿ? 14 ಮತ್ತು 21ರ ಎಲ್ ಸಿ ಎಂ ಎಷ್ಟು ಬರ್ತೈತಿ? 42 ಎಲ್ ಸಿ ಎಂ ಬಂತು. ಸೊ 21 ಎಷ್ಟಲೆ 14 ಮೂರ್ಲೆ 42 ಪ್ಲಸ್ ಎಷ್ಟು ಬಂತು, ಇದು 21 ಎರಡ್ಲೆ ಅಂತಂದ್ರೆ ಟೋಟಲ್ ಎಷ್ಟು ಬಂತ್ರಿ ಇಲ್ಲಿ 5 ಡಿವೈಡೆಡ್ ಬೈ 42. 5 ಡಿವೈಡೆಡ್ ಬೈ ಎಷ್ಟು ಬಂತು, ಇದು ಎಲ್ಲಿ ತಪ್ಪ್ರಿ, ಇದು 14 ಮೂರ್ಲೆ 42 ಅಲ್ಲ. 14 ಮೂರ್ಲೆ 42, 21 ಎರಡ್ಲೆ 14 ಮೂರ್ಲೆ 42. ಎಲ್ಲಿ ತಪ್ಪ್ರಿ ಲೆಕ್ಕ? ಇಲ್ಲಿ ತಪ್ಪೈತಲ್ಲ. 21 ಎಷ್ಟಲೆ 21 ಎರಡ್ಲೆ ಅಲ್ಲ, ಇಲ್ಲಿ 2 ಬರಿಬೇಕು. 14 ಎಷ್ಟಲೆ 14 ಮೂರ್ಲೆ. ಸೊ ಇಲ್ಲಿ 2 ಎರಡ್ಲೆ 4 ಆಗ್ಬೇಕು. ಇದು 4 ಆಗ್ಬೇಕು. ಇದು 3 ಗುಣ್ಲೆ 1 3, 4 1 3 7 ಆಗ್ಬೇಕು. ಇಲ್ಲಿ ಎಷ್ಟಾಗ್ಬೇಕು? ಇದು 7 ಡಿವೈಡೆಡ್ ಬೈ
7 ಡಿವೈಡೆಡ್ ಬೈ 42. 7 ಡಿವೈಡೆಡ್ ಬೈ 42. ಈಗ ಒಂದನ್ನ ನಾವು ಆಚೆ ಕಡೆ ತಗೊಂಡು ಹೋದ್ವಿ ಅಂತಂದ್ರೆ ಏನಾಗ್ತೈತಿ, ವಿ ಇಸ್ ಈಕ್ವಲ್ ಟು 42 ಡಿವೈಡೆಡ್ ಬೈ 7. 7 ಎಷ್ಟಲೆ 7 6 42 ಅಲ್ಲ, ಅಂದ್ರೆ 6 ಇದರ ಬೆಲೆ ಇರ್ತಕ್ಕಂಥದ್ದು ಬಂತು ಪ್ಲಸ್ ಅಲ್ಲಿ. ಆಪ್ಷನ್ ನಂಬರ್ ಎ ಇದಕ್ಕೆ ಸರಿ ಆನ್ಸರ್. ಆಪ್ಷನ್ ನಂಬರ್ ಎ ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 11ನೇ ಪ್ರಶ್ನೆ. ಒಂದು ಕಾರು ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಓಡ್ತಾ ಇದೆ. ಬ್ರೇಕ್ ಹಾಕಿದ ನಂತರ ನಿಲ್ಲಲು 4 ಸೆಕೆಂಡ್ಗಳು ಬೇಕಾಗ್ತವೆ. ಕಾರಿನ ದ್ರವ್ಯರಾಶಿ 1000 kg ಇದೆ. ಬ್ರೇಕ್ ನಿಂದ ಉಂಟಾಗುವ ಬಲದ ಪ್ರಮಾಣ ಎಷ್ಟು ಅಂತ ಕೇಳ್ಯಾರೆ. ಫೋರ್ಸ್ ಅನ್ನ ನಾವು ಕಂಡುಹಿಡಿಬೇಕು. ಇಲ್ಲಿ ಫೋರ್ಸ್ ಅನ್ನ ಏನ್ ಮಾಡ್ಬೇಕು, ನಾವಿಲ್ಲಿ ಕಂಡುಹಿಡಿಬೇಕು. ಫೋರ್ಸ್ ದ ಸೂತ್ರ ಏನಿರ್ತೈತಿ, ಮಾಸ್ ಇಂಟು ಆಕ್ಸಿಲರೇಷನ್. ಮಾಸ್ ಇಂಟು ಆಕ್ಸಿಲರೇಷನ್ ಇರ್ತೈತಿ. ಹೌದಾ, ಒಂದು ಕಾರ್ ಇದೆ. ಒಂದು ಕಾರು ಎಷ್ಟು ಸ್ಪೀಡ್ ದೊಳಗೆ ಹೋಗಾಕತೈತಿ, 72 ಕಿಲೋಮೀಟರ್ ಪರ್ ಅವರ್. ಇದನ್ನ ನಾವು ಏನ್ ಮಾಡ್ಬೇಕು, ಮೀಟರ್ ಪರ್ ಸೆಕೆಂಡ್ ಒಳಗೆ ಮಾಡ್ಬೇಕು ಅಂತಂದ್ರ ಏನ್ ಮಾಡ್ಬೇಕ್ರಿ, ಇದನ್ನ ನಾವು 518 ಡಿವೈಡ್ ಮಾಡ್ಬೇಕು. ಸೊ 4 ಬರ್ತೈತಿ, ಅಂದ್ರೆ 20 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಇಲ್ಲಿ ಬಂತು. ಓಕೆ, ಈಗ ಇಲ್ಲಿ ಫಾರ್ಮುಲಾದಲ್ಲಿ ಬರೀರಿ. ಇಲ್ಲಿ ಫೋರ್ಸ್ ಮಾಸ್ ಎಷ್ಟಿದೆ, 1000 ಇದೆ, 1000 kg. ಆಮೇಲೆ ಇಲ್ಲಿ ಆಕ್ಸಿಲರೇಷನ್ ಅನ್ನ ಹೆಂಗ್ ಬರಿತೇವೆ ನಾವು, -20 ಡಿವೈಡೆಡ್ ಬೈ ಸ್ಟಾರ್ಟ್ ಇದ್ದಾಗ ಅದರ ಸ್ಪೀಡ್ 20 ಮೀಟರ್ ಪರ್ ಸೆಕೆಂಡ್ ಇತ್ತು. 0 ಬರಾಕ್ ಎಷ್ಟು ಬೇಕಾತು, ಅದಕ್ಕೆ ಟೈಮು 4 ಸೆಕೆಂಡ್ ಬೇಕಾತು. ಸೊ ಇಲ್ಲಿ 4 ನಾವಿಲ್ಲಿ ಕೆಳಗಡೆ ಬರಿತೇವೆ. ಈಗ ಇದನ್ನ ಸಾಲ್ವ್ ಮಾಡ್ರಿ, ಆನ್ಸರ್ ಇರ್ತಕ್ಕಂಥದ್ದು ಬರ್ತೈತಿ. ಎಷ್ಟು ಬರ್ತೈತಿ ನೋಡ್ರಿ, ಇಲ್ಲಿ 4 1 4, 4 2 8, 2 ಬಂತು, 4 5 20, 250. ಕರೆಕ್ಟಾ, 250. ಸೊ ಇದನ್ನ ಗುಣಾಕಾರ ಮಾಡ್ರಿ, ಎಷ್ಟು ಬರ್ತೈತಿ ಇದು, 25 2 50 ಅಂತಂದ್ರೆ -5000 ಬಂತು. ಇದನ್ನ ನಾನು ಈ ರೀತಿ ಬರೀಬಹುದಾ, ಇಲ್ಲಿ -5000 ಆನ್ಸರ್ ಅಂತೂ ಇಲ್ಲ ಇಲ್ಲಿ. ಸೊ ಇಲ್ಲಿ 5 ನಾನು ಹೊರಗೆ ತೆಗದ್ನೆ ಅಂತಂದ್ರೆ ಉಳಿತಷ್ಟು 1000 ಉಳಿತೈತಿ. ಅದನ್ನ ನಾನು 10 ಪವರ್ 3 ಅಂತ ಈ ರೀತಿ ಬರೀಬಹುದು. 10 ಪವರ್ 3 ನ್ಯೂಟನ್. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್. 5 ಹೊರಗೆ ತೆಗದ್ನಿ, 1000 ಉಳಿತು. 5ರ ಘಾತಾಂಕ 3 ಅಂದ್ರೆ ಎಷ್ಟು, 1000 ಅಲ್ಲ. ಸೊ ಈ ರೀತಿಯಲ್ಲಿ ಆನ್ಸರ್ ಕೊಟ್ಟಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ ಡಿ ಇರ್ತಕ್ಕಂಥದ್ದು ಆಗುತ್ತೆ. 12ನೇ ಪ್ರಶ್ನೆ. ಒಂದು ವಸ್ತುವನ್ನು ಕಾನ್ಕೇವ್ ಲೆನ್ಸ್ದಲ್ಲಿ, ಕಾನ್ಕೇವ್ ಅಂತಂದ್ರೆ ಯಾವ್ದು ಬರ್ತೈತ್ರಿ, ನಿಮ್ನ ಮಸೂರಕ್ಕೆ ನಾವು ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ. ಪ್ರಧಾನ ಕೇಂದ್ರದಲ್ಲಿ ಇಟ್ಟಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ರೂಪುಗೊಳ್ತೈತಿ, ಚಿತ್ರದ ಗುಣಲಕ್ಷಣವನ್ನ ಪ್ರತಿನಿಧಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡ್ರಿ ಇಲ್ಲಿ ಯಾವ ರೀತಿ ಬರ್ತೈತಿ ಇದು, ಚಿತ್ರ ತೆಗದ್ರಿ ಅಂತಂದ್ರೆ ಈಸಿಯಾಗಿ ಗುರ್ತ ಮಾಡಬಹುದು. ಕಾನ್ಕೇವ್ ಲೆನ್ಸ್ ಐತಿ ಇಲ್ಲಿ, ಕಾನ್ಕೇವ್ ಲೆನ್ಸ್ ಈ ರೀತಿ ಐತಿ. ಸೊ ಇದರದ ಒಂದು ಮಧ್ಯ ಕೇಂದ್ರ, ಇದ್ರ ಮೇಲೆನ ಏನ್ ಮಾಡ್ಯಾರ ಅಂತಂದ್ರೆ ಒಂದು ವಸ್ತುವನ್ನ ಇಲ್ಲಿ ಇಟ್ಟಾರ ಅವರು. ಹೌದಾ, ಇದ್ರ ಮೇಲೆ ಏನ್ ಮಾಡ್ಯಾರ, ಒಂದು ವಸ್ತುವನ್ನ ಇಟ್ಟಾರ. ಎಲ್ಲಿ ಮೂಡ್ತೈತಿ, ಹೇಗೆ ಮೂಡ್ತೈತಿ ಚಿತ್ರ ನೋಡ್ರಿ. ಇದು ಒಂದು F1, ಆಮೇಲೆ ಇದು F2 ಅಂತ ಇಲ್ಲಿ ತಗೊಳ್ಳೋಣ ನಾವು. ಸೊ ಇದರ ಒಂದು ಪ್ರತಿಬಿಂಬ ಮೂಡ್ಲಿಕ್ಕೆ ಈ ರೀತಿ ಇದು ಬಂದ ಮೇಲೆ ಇದು ಏನಾಗ್ತೈತಿ, ಈ ರೀತಿ ಚದುರ್ತೈತಿ. ಆಮೇಲೆ ನೆಕ್ಸ್ಟ್ ಈ ಒಂದು ಬಿಂದುವಿನ ಮೂಲಕ ಈ ರೀತಿ ಹೋತು ಅಂತಂದ್ರೆ ಈ ರೀತಿ ಇದು ಹೋಗ್ತೈತಿ. ಅಂದ್ರ ಈ ಒಂದು ಕಾನ್ಕೇವ್ ಲೆನ್ಸ್ ಅದ ಎಲ್ಲಿ ಮೂಡಂಗಿಲ್ರದ, ಅದರ ಹಿಂದಿನ ಸೈಡ್ ಮೂಡಂಗಿಲ್ಲ, ಇದ್ರ ಮುಂದಿನ ಸೈಡ್ ಅನ್ನ ಮೂಡ್ತೈತಿ. ಎಲ್ಲಿ ಮೂಡ್ತೈತಿ ಅಂತಂದ್ರ ಈ ರೀತಿ ಈ ಒಂದು ರೇಖೆ ಇರುವಂತದ್ದು ಹಿಂದ್ ಬಂದು
ಇಲ್ಲಿ ಇರ್ತಕ್ಕಂಥದ್ದು ಚಿತ್ರ ಇರುವಂತದ್ದು ಮೂಡ್ತೈತಿ. ಸೊ ನೋಡ್ರಿ ಈ ಒಂದು ಇಮೇಜಕ್ಕೆ ಈ ಇಮೇಜ್ ಇರ್ತಕ್ಕಂಥದ್ದು ಏನಿದೆ ಚಿಕ್ಕದಿದೆ, ಹೌದಾ? ಹೆಂಗೈತ್ರಿ ಇದು? ಚಿಕ್ಕದಿದೆ ಮತ್ತು ನೇರವಾಗೈತಿ. ಇದ್ರ ಮೇಲೆ ಮುಡಾಕೈತು, ಈ ಲೈನದ ಮೇಲೆ ಮುಡಾಕೈತಿತ್ತು ಅಂತಂದ್ರ ಚಿತ್ರ ಪಾಯಿಂಟ್ ಅದು ಏನಾಗಿರ್ತೈತಿ? ವರ್ಚುವಲ್ ಆಗಿರ್ತೈತಿ. ಅದು ಏನಾಗಿರ್ತೈತ್ರಿ? ಅದ ವಾಸ್ತವ ಆಗಿರ್ತೈತಿ ಅದು, ಹೌದಾ? ಆಮೇಲೆ ಇದು ಒಂದು ವಾಸ್ತವ ಚಿತ್ರ ಇದೆ, ಆಮೇಲೆ ಇದಕ್ಕಿಂತ ಇದು ಏನೈತಿ? ಚಿಕ್ಕದಿದೆ. ಸೊ ಆಪ್ಷನ್ ನಂಬರ್ ಡಿ ಇದೆ ನೋಡ್ರಿ, ವಾಸ್ತವ ಮತ್ತು ಅತಿ ಚಿಕ್ಕದಾಗಿರುವಂತಹ ಚಿತ್ರ ಮೂಡ್ತೈತಿ. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್. 12ನೇ ಪ್ರಶ್ನೆಗೆ ಯಾವ್ದು ಆನ್ಸರ್ ರೀ? ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಪ್ರಶ್ನೆ, ಆಲ್ಕೋಹಾಲ್ ಅನ್ನು ನೀಲಿ ಬಣ್ಣಗಳನ್ನು ಸೇರಿಸಲಾಗ್ತೈತಿ, ಇದರಿಂದ ಅದನ್ನು ಸುಲಭವಾಗಿ ಗುರುತಿಸಬಹುದು. ಈ ಆಲ್ಕೋಹಾಲ್ ಅನ್ನು ಡ್ಯಾಶ್ ಆಲ್ಕೋಹಾಲ್ ಅಂತ ಕರಿತೇವಿ. ಯಾವ ಆಲ್ಕೋಹಾಲ್? ಈಗಾಗಲೇ ಒಂದು ಆಲ್ಕೋಹಾಲದ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಸೊ ಆಲ್ಕೋಹಾಲ್ ಯಾವ್ದ್ರಿ? ಕುಡಿಯುವಂತ ಆಲ್ಕೋಹಾಲ್ ಯಾವ್ದು? ಎಥೆನಾಲ್ ಅಂತ ಹೇಳಿದ್ನ ನಾನು ನಿಮ್ಗೆ ಆಗಲೇ, ಎಥೆನಾಲ್. ಓಕೆ, ಏನದ್ರದ ಸೂತ್ರ? C2H5OH ಅಲ್ಲ, C2H5OH. ಈ ಒಂದು ಎಥೆನಾಲ್ ಅದ ಅನುಸೂತ್ರ ಇದೆ, ಎಥೆನಾಲ್. ನೋಡ್ರಿ ಆಕ್ಚುಲಿ ಎಥೆನಾಲ್ ದಲ್ಲಿ ಬಣ್ಣ ಯಾಕೆ ಸೇರಿಸ್ತಾರು ಅಂತ ಹೇಳಿ ಮೊದಲು ಹೇಳ್ತೇನೆ ನೋಡ್ರಿ. ಕೆಲವೊಂದಿಷ್ಟು ಫ್ಯಾಕ್ಟರೀಸ್ ಗಳಲ್ಲಿ ಆಲ್ಕೋಹಾಲ್ ಇರ್ತಕ್ಕಂಥದ್ದು ಯೂಸ್ ಆಗ್ತೈತಿ. ಆ ಒಂದು ಫ್ಯಾಕ್ಟರೀಸ್ ಗಳಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಡ್ರಮ್ಸ್ ಗಳನ್ನ ತುಂಬಿ ಏನ್ ಮಾಡ್ತಾರು? ಇಲ್ಲಿ ಫ್ಯಾಕ್ಟರೀಸ್ ಗಳಲ್ಲಿ ಅವುಗಳನ್ನ ಇಟ್ಟಿರ್ತಾರೆ. ಈ ಆಲ್ಕೋಹಾಲನ್ನ ಕುಡಿಯುವಂತ ಆಲ್ಕೋಹಾಲನೇ ಇದು. ಬಟ್ ಅಲ್ಲಿರುವಂತಹ ವರ್ಕರ್ಸ್ಗಳು ಈ ಆಲ್ಕೋಹಾಲ್ ಅನ್ನ ಕುಡಿಬಾರ್ದು ಅಂತ ಹೇಳಿ ಏನ್ ಮಾಡ್ತಾರೆ? ಅದರಲ್ಲಿ ಏನ್ ಮಾಡ್ತಾರೆ? ಬಣ್ಣವನ್ನ ಸೇರಿಸಿರ್ತಾರೆ. ಇಲ್ಲ ಅಂತಂದ್ರೆ ಇಲ್ಲಿ ಇರುವಂತ ವರ್ಕರ್ಸ್ ಅಂತ ದಿನ ಪಾರ್ಟಿ ಮಾಡ್ತಾರೆ. ಹಾಗಾದ್ರೆ ಸ್ವಲ್ಪ ತಗೊಳ್ಳೋದು, ತೆಗೆಯೋದು, ಕುಡಿಯೋದು, ಈ ರೀತಿ ಮಾಡ್ತಾರೆ ಅನ್ನೋ ಒಂದು ಕಾರಣದಿಂದ ಈ ಒಂದು ಆಲ್ಕೋಹಾಲ್ವನ್ನ ಕುಡಿಬಾರ್ದು. ಆಮೇಲೆ ಅದರಲ್ಲಿ ಬೇರೆ ಕೆಮಿಕಲ್ ಗಳನ್ನು ಕೂಡ ಕೂಡಿಸಿರ್ತಾರೆ. ಸೊ ಆ ಕೆಮಿಕಲ್ ಕೂಡಿಸಿರುವಂತ ಆಲ್ಕೋಹಾಲ್ ಅನ್ನ ಕುಡಿದ್ರ ಅಂತಂದ್ರೆ ವ್ಯಕ್ತಿಯ ಸಾವು ಕೂಡ ಆಗತ್ತೆ. ಅದರ ಸಲುವಾಗಿ ಅದನ್ನು ಕುಡಿಬಾರ್ದು ಅಂತ ಹೇಳಿ ಅದರಲ್ಲಿ ಏನ್ ಮಾಡ್ತಾರೆ? ಕೆಲವೊಂದಿಷ್ಟು ಬಣ್ಣಗಳನ್ನ ಸೇರಿಸ್ತಾರೆ. ಸೊ ಇಂತಹ ಬಣ್ಣವನ್ನ ಸೇರಿಸಿರುವಂತಹ ಆಲ್ಕೋಹಾಲ್ ಎಥೆನಾಲ್ಗೆ ಏನಂತ ಕರಿತೀವಿ ನಾವು? ವಿಕೃತಿ ರಹಿತ, ಅಂದ್ರೆ ಡಿನೇಚರ್ಡ್ ಅಂತ ಕರಿತೀವಿ. ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಕರಿತೀವಿ. ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್. ಬ್ಲೀಚಿಂಗ್ ಪೌಡರ್ ತಯಾರಿಕೆಯಲ್ಲಿ ಒಳಗೊಂಡಿರುವ ಸರಿಯಾದ ರಾಸಾಯನಿಕ ಕ್ರಿಯೆಯನ್ನು ಗುರುತಿಸಿ ಅಂತ ಹೇಳ್ಯಾರ. ಬ್ಲೀಚಿಂಗ್ ಪೌಡರ್ ಆನ್ಸರ್ ಮಾಡ್ರಿ ನೋಡೋಣ. ಬ್ಲೀಚಿಂಗ್ ಪೌಡರ್ದ ಸೂತ್ರ ಏನ್ರಿ? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಏನ್ರಿ ಇದರದ ಸೂತ್ರ? ಬ್ಲೀಚಿಂಗ್ ಪೌಡರ್ದ ಅನುಸೂತ್ರ ಅಥವಾ ರಾಸಾಯನಿಕ ಸೂತ್ರ ಏನು? ಕ್ಯಾಲ್ಸಿಯಂ ಆಕ್ಸಿಲೇಟ್ ಕ್ಲೋರೈಡ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಇದರ ಒಂದು ರಾಸಾಯನಿಕ ಸೂತ್ರ ಇದೆ. ಎಲ್ಲೈತ್ ನೋಡ್ರಿ? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಇಲ್ಲಿ ನಮಗ ನೋಡಾಕ್ ಸಿಗಾಕತೈತಿ. ಇದರಲ್ಲಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಇಲ್ಲ, ಇದರಲ್ಲಿಯೂ ಕೂಡ ಇಲ್ಲ. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್ ಆಗ್ತೈತಿ. ಓಕೆ, ಕ್ಯಾಲ್ಸಿಯಂ ನೋಡ್ರಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ನಾವು ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಕ್ಲೋರೈಡ್ ಅನ್ನ ಸೇರಿಸಿದ್ವಿ ಅಂತಂದ್ರೆ ನಮಗೆ ಏನ್ ಸಿಗ್ತೈತಿ? ಬ್ಲೀಚಿಂಗ್ ಪೌಡರ್ ಸಿಗ್ತೈತಿ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಸಿಗ್ತೈತಿ, ಅದ್ರ ಜೊತೆಗೆ ನೀರು ಕೂಡ ಸಿಗ್ತಾ ಇದೆ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ ಡಿ ಇರುವಂತದ್ದು ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 15ನೇದು. ಹಲವಾರು ಪ್ರತಿರೋಧಕಗಳನ್ನು ಸರಣಿಯಾಗಿ ಸೇರಿಸಿದಾಗ ಸಂಯೋಜನೆಯ ಸಮಾನ ಪ್ರತಿರೋಧಕವು ಏನಾಗಿರ್ತೈತಿ ಅಂತ ಇಲ್ಲಿ ಕೇಳ್ಯಾರೆ. ನೋಡ್ರಿ, ಇಲ್ಲಿ ಬಹಳಷ್ಟು ನಾವು ಇಲ್ಲಿ ರೆಸಿಸ್ಟರ್ಸ್ ಗಳನ್ನ ಇಲ್ಲಿ ಇಟ್ಟಾಗ
ನೋಡಿ ಇಲ್ಲಿ ಒಂದು ರೆಜಿಸ್ಟರ್ ಇದೆ, ಆಮೇಲೆ ಇನ್ನೊಂದು ರೆಜಿಸ್ಟರ್ ಇದೆ, ಈ ರೀತಿ ಬಹಳಷ್ಟು ಇಟ್ಟಾಗ ಇದ್ರದ 5 ಓಮ್ ಇದೆ ಅಂತ ಹೇಳಿ ತಿಳ್ಕೊಳ್ರಿ. ಇದ್ರದ 3 ಓಮ್, ಇದ್ರದ್ದು ಎಷ್ಟೈತ್ರಿ, ಆಮೇಲೆ ಇದ್ರದ್ದು ಕೂಡ ಒಂದು 8 ಓಮ್ ಇದೆ ಅಂತ ಹೇಳಿ ತಿಳ್ಕೊಳ್ರಿ. ಎಷ್ಟಾಗುತ್ತಿದ್ದು 16 ಟೋಟಲ್ ಆಗಿದ್ದು 16 ಓಮ್ ರೆಜಿಸ್ಟರ್ ಆಯ್ತದು. ಹೌದಾ, ರೆಜಿಸ್ಟರ್ಸ್ ಎಷ್ಟಾಯ್ತದೋ 16 ಓಮ್ ಟೋಟಲ್. ಈಗ ಇಲ್ಲಿ ನಾವು ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಇದು ಇಷ್ಟು ಓಮ್ ವರೆಗೆ ಕರೆಂಟ್ ಅನ್ನ ತಡೆ ಹಿಡಿತೈತಿ, ಇದು ಇಷ್ಟು ಕರೆಂಟ್ ಅನ್ನ ತಡೆ ಹಿಡಿತೈತಿ. ಟೋಟಲ್ ಆಗಿ ನೋಡಿದಾಗ 16 ಓಮ್ವರೆಗೆ ಕರೆಂಟ್ ಅನ್ನ ತಡೆ ಹಿಡಿತೈತಿ. ಹೌದಾ, ಇದರಲ್ಲಿ ಯಾವುದೇ ಚೇಂಜಸ್ ಇರ್ತಕ್ಕಂಥದ್ದು ಆಗಂಗಿಲ್ಲ. ಸೊ ಹಾಗಾಗಿ ಇಲ್ಲಿ ಏನ್ ಬರ್ತೈತಿ ಆನ್ಸರ್ ಇದರದ ಈಕ್ವಲ್ ಟು ದ ಸಮ್ ಆಫ್ ದ ಇಂಡಿವಿಜುವಲ್ ರೆಸಿಸ್ಟೆನ್ಸಸ್. ಪ್ರತ್ಯೇಕ ಪ್ರತಿರೋಧಕಗಳ ಮೊತ್ತಕ್ಕೆ ಇದು ಏನಾಗಿರ್ತೈತಿ, ಸಮಾನ ಆಗಿರ್ತೈತಿ. ಇವುಗಳ ಮೊತ್ತಕ್ಕೆ ಏನಾಗಿರ್ತೈತಿ, ಇದು ಸಮಾನ ಆಗಿರ್ತೈತಿ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆ, ಆಪ್ಷನ್ ನಂಬರ್ ಬಿ ಇದಕ್ಕೆ ಏನಾಗ್ತೈತಿ, ಸರಿ ಆನ್ಸರ್. ದ್ವಿತೀಯ ಸಂಶ್ಲೇಷಣೆಯ ಸಮಯದಲ್ಲಿ ಸಂಶ್ಲೇಷಿತ ಕಾರ್ಬೋಹೈಡ್ರೇಟ್ C6H12O6 ದ್ವಿತೀಯ ಸಂಶ್ಲೇಷಣೆಯ ಮೂಲಕ ಏನಾಗ್ತೈತಿ, ಗ್ಲೂಕೋಸ್ ಅನ್ನ ತಯಾರು ಮಾಡ್ತಾವೆ ಎಲ್ಲ ಗಿಡಗಳು. ಗ್ಲೂಕೋಸ್ ಅನ್ನ ಏನ್ ಮಾಡ್ತಾವ, ಅವುಗಳು ತಯಾರು ಮಾಡ್ತವೆ. ಸೊ ಇಲ್ಲಿ ಸಂಶ್ಲೇಷಿತ ಅಂದ್ರ ಕೂಡಿಟ್ಟಿರುವಂತಹ ಕಾರ್ಬೋಹೈಡ್ರೇಟ್ ಗಳನ್ನ ಯಾವ ರೂಪದಲ್ಲಿ ಸಂಗ್ರಹಣ ಮಾಡ್ತಾರೆ ಅಂತ ಹೇಳಿದೆ, ಇದು ಸ್ಟಾರ್ಚ್ ರೂಪದಲ್ಲಿ, ಪಿಷ್ಟ ರೂಪದಲ್ಲಿ ಅವು ಸಂಗ್ರಹಣೆ ಮಾಡ್ಕೋತಾವೆ ಎಲ್ಲ ಗಿಡಗಳು. ಆಪ್ಷನ್ ನಂಬರ್ ಎ ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ನಿಮ್ಮ ಸ್ಕ್ರೀನ್ ಮೇಲೆ ಇದೆ, ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಈ ಕೆಳಗಿನ ಯಾವುದರಲ್ಲಿ ಮ್ಯಾಗ್ನೇಸಿಯಂ ಕ್ಲೋರೈಡ್ ಕರಗತೈತಿ ಅಂತ ಇಲ್ಲಿ ಹೇಳಲಾಗಿದೆ. ಮ್ಯಾಗ್ನೇಸಿಯಂ ಕ್ಲೋರೈಡ್ ಯಾವುದರಲ್ಲಿ ಇದು ಕರಗುತ್ತದೆ? 17ನೇ ಪ್ರಶ್ನೆ, ಸೀಮೆ ಎಣ್ಣೆ ಇದೆ, ಅಸಿಟೋನ್ ಇದೆ, ಆಮೇಲೆ ಪೆಟ್ರೋಲ್ ಇದೆ, ಆಮೇಲೆ ನೀರು ಕೂಡ ಇಲ್ಲಿ ಇದೆ. ಸೊ ಇದು ಮ್ಯಾಗ್ನೇಸಿಯಂ ಕ್ಲೋರೈಡ್. ಸೊ ಈ ಮ್ಯಾಗ್ನೇಸಿಯಂ ಇರ್ತಕ್ಕಂಥದ್ದು ಇದು ಒಂದು ಧಾತು ಇದೆ, ಆಮೇಲೆ ಇದು ಒಂದು ಏನಿದೆ, ಇದು ಅಧಾತು ಇದೆ. ಯಾವಾಗ ಧಾತು ಮತ್ತು ಅಧಾತುಗಳು ಕೂಡ್ಕೋತಾವೆ, ಸೊ ಅಲ್ಲಿ ಒಂದು ಬಂಧ ಉತ್ಪನ್ನ ಆಗ್ತೈತಿ, ಅದಕ್ಕೆ ನಾವು ಅಯಾನು ಬಂಧ ಅಂತ ಕರಿತೇವೆ. ಯಾವ ಬಂಧ ಆಗ್ತೈತಿ, ಇವುಗಳ ನಡುವೆ, ಧಾತು ಮತ್ತು ಅಧಾತುಗಳ ನಡುವೆ ಯಾವ ಬಂಧ ಇರ್ತೈತಿ, ಅಯಾನು ಬಂಧ ಇರ್ತೈತಿ. ಎಲ್ಲಿ ಅಯಾನು ಬಂಧ ಇರ್ತೈತಿ, ಈ ಎಲ್ಲ ಅಯಾನು ಬಂಧ ಇರುವಂತಹ ಎಲ್ಲವುಗಳು ಎದ್ರೊಳಗೆ ಕರಗ್ತಾವು ಅಂತಂದ್ರ ಇವು ಎಲ್ಲವುಗಳು ನೀರಿನಲ್ಲಿ ಕರಗ್ತಾವೆ. ಎದ್ರೊಳಗೆ ಕರಗ್ತಾವೆ, ನೀರಿನಲ್ಲಿ ಕರಗ್ತಾವು. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್. ಧಾತು ಮತ್ತು ಅಧಾತುಗಳು ಇದ್ದಾಗ ಅದರಲ್ಲಿ ನಡುವೆ ಉಂಟಾಗುವ ಬಂಧ ಅಯಾನು ಬಂಧ ಇರ್ತೈತಿ. ಇವು ಎಲ್ಲವುಗಳು, ಅಯಾನು ಬಂಧ ಇರುವಂತಹ ಎಲ್ಲವುಗಳು ಏನಾಗ್ತವೆ, ನೀರಿನಲ್ಲಿ ಕರಗ್ತವೆ. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಲೋಹವು ತಣ್ಣೀರಿನೊಂದಿಗೆ ತ್ವರಿತವಾಗಿ ಪ್ರತಿಕ್ರಿಯಿಸ್ತೈತಿ? ತಣ್ಣೀರಿನೊಂದಿಗೆ ಪ್ರತಿಕ್ರಿಯಿಸುವಂತಹುದು ಯಾವುದು ಅಂದ್ರೆ ಕೋಲ್ಡ್ ವಾಟರ್ ದಲ್ಲಿ ಪ್ರತಿಕ್ರಿಯೆ ನಡೆಸಬೇಕವು. ಯಾವ್ಯಾವ್ದು ಪ್ರತಿಕ್ರಿಯಿಸ್ತಾವು, ಯಾವ್ಯಾವ್ದು ನೋಡ್ರಿ, ಇವು 3 ಇದಾವು ತಣ್ಣೀರಿನಲ್ಲಿ ಪ್ರತಿಕ್ರಿಯಿಸುವಂತವುಗಳು. ಒಂದನೇದು ಪೊಟ್ಯಾಷಿಯಂ ಇದೆ, ಆಮೇಲೆ ಸೋಡಿಯಂ ಇದೆ, ಆಮೇಲೆ ಕ್ಯಾಲ್ಸಿಯಂ ಇದೆ. ಕಾರ್ಬೋನೇಟ್ ಇದೆ, ಕ್ಯಾಲ್ಸಿಯಂ ಅಲ್ಲ, Cl ಕ್ಯಾಲ್ಸಿಯಂ, ಇದು ಕಾರ್ಬೋನೇಟ್. ಸೊ ಇವು 3 ಏನಪ್ಪಾ ಅಂತಂದ್ರ ತಣ್ಣೀರಿನಲ್ಲಿ ಏನಾಗ್ತಾವ, ಇವು ಪ್ರತಿಕ್ರಿಯೆ ಮಾಡ್ತಾವ. ಆಮೇಲೆ ಮ್ಯಾಗ್ನೇಸಿಯಂ ಇರ್ತಕ್ಕಂಥದ್ದು ಏನಾಗ್ತೈತಿ, ಇದು ಹಾಟ್ ವಾಟರ್ ದಲ್ಲಿ ಪ್ರತಿಕ್ರಿಯೆ ಆಗ್ತೈತಿ, ತ್ವರಿತವಾಗಿ ಪ್ರತಿಕ್ರಿಯೆ ಮಾಡ್ತೈತಿ ಮ್ಯಾಗ್ನೇಸಿಯಂ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತದ್ದು ಜಿಂಕ್ ಆಗಿರಬಹುದು, ಆಮೇಲೆ ಐರನ್ ಆಗಿರಬಹುದು. ಇವುಗಳು ಏನಪ್ಪಾ ಅಂತಂದ್ರ ಸ್ಟೀಮ್, ಅಂದ್ರೆ ಇವುಗಳು ಹಾಟ್ ವಾಟರ್ ಕೂಡ ನಡೆಯಂಗಿಲ್ಲ, ಸ್ಟೀಮ್ ಇದ್ರೊಳಗೆ ಏನಾಗ್ತಾವ, ಇವು ಪ್ರತಿಕ್ರಿಯೆ ಮಾಡ್ತವೆ. ಸೊ ಹಾಗಾಗಿ ಇಲ್ಲಿ ಇರುವಂತದ್ದು ಯಾವುದು, ಪೊಟ್ಯಾಷಿಯಂ. ಕೆ ದಿಂದ ಇದನ್ನ ನಾವು ಸೂಚಿಸ್ತೇವೆ. ಆಪ್ಷನ್ ನಂಬರ್ ಎ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ನೋಡ್ರಿ, ಪೊಟ್ಯಾಷಿಯಂ, ಆಮೇಲೆ ಸೋಡಿಯಂ ಕಾರ್ಬೋನೇಟ್, ನೆಕ್ಸ್ಟ್ ಮ್ಯಾಗ್ನೇಸಿಯಂ, ಇದು ಹಾಟ್ ವಾಟರ್ ದಲ್ಲಿ ಆಗ್ತೈತಿ, ಇದು ಹಾಟ್ ವಾಟರ್ ದಲ್ಲಿ. ಇದು ಕೋಲ್ಡ್ ವಾಟರ್ ದಲ್ಲಿ ಪ್ರತಿಕ್ರಿಯಿಸ್ತಾವ ಇವು. ಆಮೇಲೆ ಇನ್ನೊಂದು ಯಾವ್ದು ಬರ್ತೈತಿ, ಅಲ್ಯೂಮಿನಿಯಂ, ಜಿಂಕ್, ಐರನ್. ಇವು ಏನ್ ಮಾಡ್ತಾವ, ಇವು ಸ್ಟೀಮ್ ಒಳಗ ಬಾಷ್ಪ ಅಂತ ಕರಿತೇವೆ.
ಕನ್ನಡದೊಳಗೆ ಏನಂತ ಅದನ್ನ ಬಾಷ್ಪ. ಆಪ್ಷನ್ ನಂಬರ್ ಎ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆ, ಸೊ ಇಲ್ಲಿವರೆಗೆ ನಾವು ಎಲ್ಲ ಕೆಲವೊಂದು ಬಹಳಷ್ಟು ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ವಿ. ಇಷ್ಟ ಆಗ್ತಾ ಇತ್ತು ಅಂತಂದ್ರೆ ಲೈಕ್ ಶೇರ್ ಮಾಡ್ರಿ, ಈಗಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ದಿನನಿತ್ಯ ನಿಮಗೆ ಮ್ಯಾಥ್ಸ್ ಕ್ಲಾಸಸ್ ಗಳಾಗಿರ್ಬಹುದು, ಸೈನ್ಸ್ ಕ್ಲಾಸಸ್ಗಳು ನಿಮ್ಗೆ ಫ್ರೀ ಆಗಿ ಸಿಗಾಕತ್ತಾವು. ನಿಮ್ಮ RRB ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರನ್ನ ನಡೆಸಲಿಕ್ಕೆ ಬೇಗನೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಯಾರು ಕಂಪ್ಲೀಟ್ ಪ್ಯಾಕೇಜ್ ಬೇಕಾಗೈತಿ, ಕಂಪ್ಲೀಟ್ ಪ್ಯಾಕೇಜ್ ಕೂಡ ನೀವು ತೆಗೆದುಕೊಂಡು ನಿಮ್ಮ ತಯಾರಿನ ಒಳ್ಳೆ ರೀತಿಯಿಂದ ನಡೆಸಬಹುದು ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿ ಆಗೋಣ ಒಂದು ಹೊಸ 3ನೇ ಕ್ಲಾಸ್ದಲ್ಲಿ. ಬಹಳಷ್ಟು ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಗಳನ್ನ ತರ್ತಾ ಇದ್ದೀನಿ. ಅಲ್ಲಿವರೆಗೆ ಸ್ಟಡಿ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.